ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಕೇಂದ್ರ ಸರ್ಕಾರದ ಜನಪರವಾಯಿನ ಯೋಜನೆಲು ನೂದೆಕು ನೂದು ಫಲದೆತ್ತೊನ್ನಕ್ಲೆಗೆ ಮುಟ್ಟುನಂಚ ಕಾರ್ಯಕರ್ತರು ಇಲ್ಲಿ ಇಲ್ಲಡಿಪೋದು ಮಾಹಿತಿ ಒಟ್ಟು ಮಲ್ಪೊಡುಂದು ಕೇಂದ್ರ ಮಂತ್ರಿ ನಿರ್ಮಲಾ ಸೀತಾರಾಮನ್ ಒಡಿಪುಡು ಬಿಜೆಪಿ ಪ್ರಶಿಕ್ಷಣಾ ಶಿಬಿರ ಉದಿಪನ ಮಲ್ತದು ಪಾತಿರಿಯರು. ಒಡಿಪುಡು ಭಾರತೀಯ ಜನತಾ ಪಕ್ಷದ ಪ್ರಶಿಕ್ಷಣಾ ಶಿಬಿರನು ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಉದಿಪನ ಮಲ್ತೆರು. ನಿರ್ಮಲಾ ಸೀತಾರಾಮನ್ ಪಾತಿರ್ದು 2047 ಪೊರ್ತುಗು ಭಾರತನು ಮುಳಿಚಿಲದ ರಾಷ್ಟ್ರವಾದ ಮಲ್ಪನ ಸಂಕಲ್ಪನು ಪ್ರಧಾನಿ ನರೇಂದ್ರ ಮೋದಿ ಹೊಂದದಿತ್ತದ ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಸಬ್ಕಾ ಪ್ರಯಾಸ್ ಉದ್ದೇಶ ಪಾತಿರದಡಿಟ್ಟು ಮಾತಿರ್ಲ ಒಟ್ಟಾದ ಕಾರ್ಯ ಮಲ್ಪೊಡು. ಕೇಂದ್ರ ಸರ್ಕಾರದ ಬೇತೆ ಬೇತೆ ಜನಪರವಾಯಿನ ಯೋಜನೆಲು ನೂದೆಕು ನೂದು ಫಲದಿತ್ತುನ್ನಕ್ಲಿಗೆ ಮುಟ್ಟಾಯರೆ ಕಾರ್ಯಕರ್ತರು ಇಲ್ಲಿಲ್ಲಡೆ ಪೋದು ಮಾಹಿತಿ ಕೊಟ್ಟು ಮಲ್ಪೊಡುಂದು ಪಂಡಿರು. ದೇಶದ ಪಣವು ವ್ಯವಸ್ಥೆ ಎಡ್ಡೆ ಬುಳಿಚಿಲ ಆದಿತ್ತದ ಉತ್ಪತ್ತಿ ಸೇವೆ ಕೃಷಿ ಬೊಕ್ಕ ಸಾರಿಗೆ ಸೇರ್ನಂಚ ಮಾತ ಕ್ಷೇತ್ರಲಿಡು ಬುಳಿಚಿಲ ಆತಂಡು. ಜಿಎಸ್ಟಿ ಒಟ್ಟು ಮಲ್ಪುನೇಟ್ ಎರ್ತೆ ಆದಿತ್ತದು 4ನೇ 3 ತಿಂಗಳು 7.8% GDP ಬುಳಿಚಿಲು ತೋಜಾದನಂದ ನಿರ್ಮಲಾ ಸೀತಾರಾಮನ್ ಪಂಡಿರು. (2047) is not too far away. Exactly 20 years from now. And in those 20 years, the vision that our Honorable Prime Minister Narendra Modi ji has kept for us, that India should be a developed country, means sabka saath, sabka vikas, sabka prayas, more importantly. Sabka prayas is very important. We have to be doing efforts together. It's not as if government alone will do. And government is what? Central government, state government, local government, panchayat. Each one of us will have to do things so that our area also contributes to the growth of India. Just yesterday, whole day, we had a meeting of the Niti Aayog Governing Council, chaired by the Prime Minister, and in which all chief ministers attended. In that also, the emphasis was sabka prayas. ಇಂಚಿಪ್ಪ ಬತ್ತಿನ ಬಾರಿ ಬರ್ಸಗು ಇಲ್ಲ ಮಗರ್ದ ಕಂಗಾಲಾದಿತ್ತಿನ ಕುಡ್ಲಾ ಆಕಾಶ ಭವನ ಕಾಪಿಗುಡ್ಡೆದ ಭವಾನಿ ಪನ್ಪುನರಿಗೂ ಆಕಾಶ ಭವನದ ಶಕ್ತಿ ಫ್ರೆಂಡ್ಸ್ ಇಲ್ಲ ಕಟ್ಟಾದ ಕೊರ್ಪುನ ಭರವಸೆ ಕೊಡ್ತೇರು. ಕಾಂಗ್ರೆಸ್ ಪಕ್ಷದ ನಾಯಕರು ಇನಾಯತ್ ಅಲಿ ಅರೆನ ಕೈಡ್ದು 50,000 ರೂಪಾಯಿ ಕೊಡ್ತೇರು. ಇಂಚಿಪ್ಪ ಬತ್ತಿನ ಬಾರಿ ಬರ್ಸಗು ಇಲ್ಲ ಮಗರ್ದ ಕಂಗಾಲಾದಿತ್ತಿನ ಕುಡ್ಲ ಆಕಾಶ ಭವನ ಕಾಪಿಗುಡ್ಡೆದ ಭವಾನಿ ಪನ್ಪುನರೆಗೂ ಆಕಾಶ ಭವನದ ಶಕ್ತಿ ಫ್ರೆಂಡ್ಸ್ ಇಲ್ಲ ಕಟ್ಟಾದ ಕೊರ್ಪುನ ಭರವಸೆ ಕೊರ್ದಿತ್ತದು ಇಲ್ಲ ತುಯರೆ ಪೋದಿತ್ತೆರು. ಒಂದು ವೇ ಪೊರ್ತುಡು ಶಕ್ತಿ ಫ್ರೆಂಡ್ಸ್ ಸದಸ್ಯರನ್ನ ಒಟ್ಟುಗೂ ಕಾಂಗ್ರೆಸ್ ಪಕ್ಷದ ನಾಯಕಿ ಸಮಾಜ ಸೇವಕಿಯರು ಇನಾಯತ್ ಅಲಿಲಾ ಒಟ್ಟಿಗಿತ್ತೆರು. ಇಲ್ಲ ಕಟ್ಟದ ಕೊರ್ಪುನ ಶಕ್ತಿ ಫ್ರೆಂಡ್ಸ್ ದ ಮಾ ಕಾರ್ಯಗೂ ಮೆಚ್ಚುಗೆ ತೆರಿಪಾಯಿನ ಇನಾಯತ್ ಅಲಿ ತನ್ನ ಕೈಡ್ದ 50,000 ರೂಪಾಯಿ
ನಿಲ್ಲು ಕಟ್ಟೆರೆಗಾದ ಕೊರಿಯರು ಇಲ್ಲು ಮಗರ್ದು ಕಂಗಾಲಾದ ಕಣ ನೀರು ಜಪಡ ಒಂದಿತ್ತಿನ ಭವಾನಿಯರೇನ ಅರಾಧ ಪತದ ಸಮಾಧಾನ ಪಂಡಿನ ಇನಾಯತಲ್ಲಿ ಬಲಿಪಡೆ ಇರನ ಕಣನೀರು ಒರೆಸರ ಸಮಾಜ ಸೇವಕ ಸಂಘಟನೆ ಶಕ್ತಿ ಫ್ರೆಂಡ್ಸ್ ದ ಸದಸ್ಯರುಳ್ಳೇರು ದಾನಿಲಿನ ಸಾಯುಡು ಇಲ್ಲ ಬೇಗ ಆಪುಂಡು ಹೊಸ ಇಲ್ಲ ಕಟ್ಟುನಿಗೆ ತನ್ನ ಸಾಯ ಕೊರ್ಪೆಂದು ಪಂಡದ 50,000 ರೂಪಾಯಿ ಕೊರಿಯರು ತುಂಬದ ಮಹಾನಗರ ಪಾಲಿಕೆ ಸದಸ್ಯರು ದೀಪಕ್ ಪೂಜಾರಿ ಶಕ್ತಿ ಫ್ರೆಂಡ್ಸ್ ಗುರ್ಕಾರ್ಯರು ರೋಹಿತ್ ಶರಣ್ ಆಕಾಶ ಭವನ ಬಿರುವೆರೆ ಕುಡ್ಲದ ತಾಪಕ್ಕೆ ಉದಯ್ ಪೂಜಾರಿ ಈ ಪುರ್ತುಡಿತ್ತೇರು ಭವಾನಿಯರೇನ ಇಲ್ಲಡು ಅಜ್ಜಿ ಬೊಕ್ಕ ಪುಲ್ಲಿ ಮಾತ್ರ ಆಯ್ತದ ಇತ್ತೆ ಅಕ್ಲಿಗ ಬೇತಿನ ಇಲ್ಲಡು ವ್ಯವಸ್ಥೆ ಮಲ್ತು ಕೊಡ್ತುಂಡು ಹುಷಾರಜ್ಜಿನ ತಾನು ಆಸ್ಪತ್ರೆಡಿತ್ತೆ ಉಪ್ಪುನ ಇಲ್ಲ ಮಗರ್ದು ಪೋತುಂಡು ಬದುಕಗ ಆಧಾರ ಬೋಡಾತುಂಡು ಎಡ್ಡ ಮನಸ್ದ ದಾನಿಲು ಇಲ್ಲ ಕಟ್ಟಾದ ಕೊರ್ಪುನ ಭರವಸೆ ಕೊಡ್ತಿರಂದು ಭವಾನಿ ಪಂಡೇರು ಫಸ್ಟಿದ ವರ್ಷಕ್ಕೆ ಹೋಗಿದ್ದೀನಿ ಒಂಜಿಗೆ ಹೋಗ್ಬೋದು ಕೊಂಜಿಗೆ ಬಕ್ಕ ಹೋಗ್ಬೋದು ಯಾರು ಮುಗಿತ್ತು ಬೈಕ್ ಹೋಗ್ತೀವಿ ದೀಪಕ್ಕ ಬೈದಿರ್ಬೋದು ಗಾಯಕಿ ಬೈದಿ ಏನನ್ನು ಹೆಚ್ಚಾರೆ ಸುದ್ದಿತ್ತು ಕೈ ಕಥೆನ ಕೂದಿದ್ದು ಬಪ್ಪ ದಾದವನ್ನು ಇತ್ತ ಮುಂಡಾಣಿ ಎದುರು ಹೋದೇವು ಚಚ್ಚಾರ ಧೈರ್ಯ ಮುಳು ಕಾಯ್ತಾಳ ತಾರಂದು ಹೆಂಗೆ ಕೂತ್ಪರ ಜಲಪ್ಪು ಇತ್ತೆ ಬಕ ಯಾರು ಹುಷಾರಿದ್ದಾರು ಆಸ್ಪತ್ರೆ ಇರುತ್ತೆ ಮುಗಿ ತಿಂಗಳು ಆಸ್ಪತ್ರೆ ಇರುತ್ತೆ ನನ್ನ ಮಗಲ್ಲ ತೊಂಬತ್ತು ಕಾಲಾಡು ಕುಳ್ಳಾದ ಮತ್ತೆ ಇಲ್ಲಿ ಬೂದಿ ಬಕ ಮುರಿಯಲ್ಲ ಮೂರು ವರ್ಷ ಅಂದು ಶಕ್ತಿ ಫ್ರೆಂಡ್ಸ್ ಆಕಾಶ್ ಭವನ ಇವರ ವತಿಯಿಂದ ಇವತ್ತು ಶಾಲಾ ಮಕ್ಕಳಿಗೆ ಬುಕ್ ಕೊಡುವಂಥ ಒಂದು ವ್ಯವಸ್ಥೆ ಇತ್ತು. ಆ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬಂದಾಗ ನಮ್ಮ ಭವಾನಿಯವರ ಮನೆಯಲ್ಲಿ ಬಿದ್ದಿದೆ, ಅವರು ಅಜ್ಜಿ ಮತ್ತು ಮೊಮ್ಮಗಳು ಇಬ್ಬರೇ ಇದ್ದಾರೆ ಮನೆಯಲ್ಲಿ, ಈ ಥರ ಪ್ರಾಬ್ಲಮ್ ಅಂತ ಹೇಳಿದರು. ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಶಕ್ತಿ ಫ್ರೆಂಡ್ಸ್ ನಮ್ಮ ಶರಣನ ನೇತೃತ್ವದಲ್ಲಿ ನಡೀತಾ ಇದೆ. ಅದಕ್ಕೆ ನಾವು ಇಲ್ಲಿ ಬಂದು ನೋಡಿದಾಗ ನಿಜವಾಗಿಯೂ ಮನೆಯೆಲ್ಲ ಅರ್ಧ ಬಿದ್ದಿದೆ. ಈಗಾಗಲೇ ಬಿದ್ದ ಮನೆಯ ಅರ್ಧ ಒಂದು ಸಣ್ಣ ರೂಮಿನಲ್ಲಿ ಅವರಿಗೆ ವಾಸಿಸ್ತಾ ಇದ್ದಾರೆ. ಇದನ್ನು ನೋಡಿ ನಿಜವಾಗ್ಲೂ ಒಂದು ಮನಸ್ಸು ತುಂಬ ಬೇಸರ ಆಗಿದೆ. ನಾವೆಲ್ಲರೂ ನಮ್ಮ ಈ ಹೊಸ ಮನೆ ಕಟ್ಟಿಕೊಡುವಂಥ ಕೆಲಸ ಅಲ್ಲಿ ನಮ್ಮ ಇರುವಂಥ ಒಂದು ಭವಾನಿ ಈ ಸಹೋದರಿಗೆ ಸಹೋದರರಾಗಿ ನಾವಿದ್ದೇವೆ ಎಂಬ ನಿಟ್ಟಿನಲ್ಲಿ ಶಕ್ತಿ ಫ್ರೆಂಡ್ಸ್ ಹಾಗೂ ಶರಣನ ನೇತೃತ್ವದಲ್ಲಿ ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ದೇವೆ. ಅದಕ್ಕಾಗಿ ಅವರಿಗೊಂದು ಶಕ್ತಿ ಫ್ರೆಂಡ್ಸ್ ಜೊತೆಗೆ ನಾವಿದ್ದೇವೆ ಅಂತ ಒಂದು ಮೆಸೇಜ್ ಕೊಡಬೇಕು, ನಾವು ಅವರಿಗೊಂದು ಶಕ್ತಿ ಕೊಡಬೇಕು ಎಂಬ ನಿಟ್ಟಿನಲ್ಲಿ ನಾನಿಲ್ಲಿ ಬಂದಿದ್ದೇನೆ. ಅವರ ಈ ಮನೆ ಕಟ್ಟುವ ಕೆಲಸದಲ್ಲಿ ಕೂಡ ನಾನು ಕೂಡ ಅವರೊಂದಿಗೆ ಭಾಗಿಯಾಗುತ್ತೇನೆ ಎಂಬ ಮಾತನ್ನು ಹೇಳಿ ಈ ಭಗವಂತನು ಈ ಮನೆ ಆದಷ್ಟು ಬೇಗ ಪೂರ್ತಿಯಾಗಲಿ ಎಂದು ಆಶಿಸ್ತಾ ಇದ್ದೇನೆ. ತುಳು ಭಾಷೆದ ಇಡೀ ಬುಳಿಚಿಲಿಗು ರಾಜ್ಯ ಸರ್ಕಾರ ತುಳು ಅಭಿವೃದ್ಧಿ ನಿಗಮ ಸ್ಥಾಪನೆ ಮಲ್ಪಡುಂದು ಕಾರ್ಲದ ಕಾಂಗ್ರೆಸ್ ನಾಯಕರು ಉದಯ್ ಶೆಟ್ಟಿ ಮುನಿಯಾಲ್ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಬರೆದು ಭಿನ್ನಾಯ್ತೊಂದಿರು. ಪಂಚ ದ್ರಾವಿಡ ಭಾಷೆಲಿಡ ಒಂಜಾದುಪ್ಪುನ ತುಳು ಭಾಷೆದ ಇಡೀ ಬುಳಿಚಿಲಿಗು ರಾಜ್ಯ ಸರ್ಕಾರ ವಿಶೇಷ ಕಾಳಜಿ ದಿತ್ತುನ್ನಾದಿಟ್ಟಿಡು ತುಳು ಅಭಿವೃದ್ಧಿ ನಿಗಮ ಸ್ಥಾಪನೆ ಮಲ್ಪೊಡು ಬೊಕ್ಕ ಕಾರ್ಲಡು ಸಜ್ಜಿದ ತುಳು ಭವನ ಕಟ್ಟೆರೆ ಅನುದಾನ ಬಿಡುಗಡೆ ಮಲ್ಪೊಡುಂದು ಕಾರ್ಲದ ಕಾಂಗ್ರೆಸ್ ನಾಯಕರು ಉದಯ್ ಶೆಟ್ಟಿ ಮುನಿಯಾಳ್ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಬರೆದು ಭಿನ್ನಾಯ್ತೊಂದಿರು. ಈ ಬಗೆಟು ಉದಯ್ ಕುಮಾರ್ ಶೆಟ್ಟಿ ಪಾತಿರ್ದು ತುಳು ಭಾಷೆ ಸಂಸ್ಕೃತಿ ಬೊಕ್ಕ ಪರಂಪರೆದ ಒರಿಪು ಬೊಕ್ಕ ಬುಳಿಚಿಲಿಗಾದು ರಾಜ್ಯ ಸರ್ಕಾರ ನಿಲೆಟ್ಟು ತುಳು ಅಭಿವೃದ್ಧಿ ಪ್ರಾಧಿಕಾರನು ಬೇಗ ಸ್ಥಾಪನೆ ಮಲ್ಪೊಡುಂದು ಮುಖ್ಯಮಂತ್ರಿಗಳಿಗೆ ಭಿನ್ನಾಯ್ತನ್ನ ಓಲೆ ಕೊರ್ತಿರಂದು ಪಂಡಿರು. ತುಳು ಭಾಷೆ ಸಾರುಗಟ್ಲೆ ವರ್ಷಲಿನ ಇತಿಹಾಸನು ಹೊಂದದು ಪುನಃ ಪಿರಾಕದ ದ್ರಾವಿಡ ಭಾಷೆ ಆದಿತದ ಲಕ್ಷಗಟ್ಲೆ ಜನಕ್ಲಿನ ಅಪ್ಪೆ ಭಾಷೆ ಆದುಂಡು. ಜಾಗತೀಕರಣದ ಪರಿಣಾಮ ಪ್ರಾದೇಶಿಕ ಭಾಷೆಲೇನು ಗಳಸುನ ಕಮ್ಮಿ ಆವೊಂದು ಪುನಃ ಪೊರ್ತುಡು ತುಳು ಭಾಷೆದ ರಕ್ಷಣೆ ಬೊಕ್ಕ ಅಭಿವೃದ್ಧಿದ ಅಗತ್ಯ ಹೆಚ್ಚಾತನಂದು ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಪಂತೆರು. ಸ್ವತಂತ್ರ ದಿಕ್ಕದು 70 ವರ್ಷಡು ನಮ್ಮ ಕರ್ತವ್ಯದ ಬಗೆಟು ಒಂಜಾಡಲ ಪೊರುಂಬಾಟ ನಡೆತದು ನಾಂದು ಆಲೋಚನೆ ಮಲ್ಪೊಡುಂದು ದುಂಬದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಪಂತೆರು. ಸನಾತನ ನಾಟ್ಯಾಲಯದ ನಿಲೆಟ್ಟು ಕುಡ್ಲಡ್ ನಡತಿನ ಸ್ವರುಣ್ ಸ್ಮರಣಾಂಜಲಿ ಕಾರ್ಯಕ್ರಮಟು 6 ರಾಷ್ಟ್ರ ಧರ್ಮದ ಬಗೆಟು ಉಪನ್ಯಾಸ ಕೊರಿಯರು. ಕಲಾ ಸಾಧಕರು ಸಮಾಜ ಸೇವಕರು ಕರೆದು ಪೋಯಿನ ಸ್ವರುಣ್ ರಾಜರ್ನ 13ನೇ ವರ್ಷದ ನೆಂಪದ ಕಾರ್ಯಕ್ರಮ ಸ್ವರುಣ್ ಸ್ಮರಣಾಂಜಲಿ ಐತಾರ ಕುಡ್ಲದ ಕುದ್ಮಲ್ ರಂಗರಾವ್ ಪುರಭವನೋಡು ನಡೆತಂಡು. ಕುಡ್ಲದ ಸನಾತನ ನಾಟ್ಯಾಲಯ ನಡಪಾಂದುಪ್ಪನ ಈ ಕಾರ್ಯಕ್ರಮಟ್ಟು ಸನಾತನ ನಾಟ್ಯಾಲಯದ ವಿಧೂಶಿಲಾಯಿನ ಶಾರದಾ ಮಣಿಶೇಖರ್ ಬೊಕ್ಕ ಶ್ರೀಲತಾ ನಾಗರಾಜ್ ನೃತ್ಯ ಕಾರ್ಯಕ್ರಮ ನಡಪಾದ ಕುರ್ಪನ ಕಲಾವಿದರಿಗೆ
ಗೆಜ್ಜೆ ಪಟ್ಟಿ ನೀಡಿದ ಬೊಕ್ಕ ಅರ್ಧನಾರೀಶ್ವರ ಅಲರಿಪುದ ಒಟ್ಟುಗೂ ಕಾರ್ಯಕ್ರಮ ಶುರುವಾಂಡು. ಸಭಾಲೀಸುಡು ಸಂಸ್ಥೆದ ನಿರ್ದೇಶಕರು ಚಂದ್ರಶೇಖರ್ ಶೆಟ್ಟಿ ಎದ್ಕೊಂದು ಪಾತಿರ್ದು ಸ್ವರುಣ್ ರಾಜರೇನು ವರ್ಷಲ ನೆಂಪು ಮಲ್ತೊಂದುಲ್ಲ, ಈ ಸರ್ತಿ 13ನೇ ವರ್ಷದ ಕಾರ್ಯಕ್ರಮ ಮಲ್ತೊಂದುಲ್ಲ ಅಂದು ಪಂಡಿರು. ದುಂಬುದ ವಿಧಾನ ಪರಿಷತ್ ಸದಸ್ಯರು ಬೊಕ್ಕ ದುಂಬುದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ರಾಷ್ಟ್ರ ಧರ್ಮದ ಬಗೆಟ್ ಉಪನ್ಯಾಸ ಕೊರಿಯರು. ಸ್ವರುಣ್ ರಾಜ್ ಎನ್ನ ಮಿತ್ತು ಬಾರಿ ಪರಿಣಾಮ ಬೀರ್ದಿನ ಜವಣೆ ಇಲ್ಲಿ ಪ್ರಾಯಡೆ ರಾಷ್ಟ್ರ ಧರ್ಮದ ಚಿಂತನೆ ಇತ್ತಂಡು ಡಿಗ್ರಿ ಮುಗಿತದು ದಾನೆ ಮಲ್ಪ ಅರಂದು ಕೇಂಡ ಸ್ವಲ್ಪ ತೆನ್ಮ ಶೇಕಡದಾತ ಜನ ಬರವು ಕಲ್ತಿನಕ್ಲೊಂದು ಎಡ್ಡೆ ಬೇಲೆ ಎಂದು ಪನ್ಪೇರು. ಒಡಿ ನಟ್ಟುನ ಎಡಕೇಂಡ ಆಯಲ ಪಣವು ಸಂಪಾದನೆ ಎಂದು ಪನ್ಪೆ. ಒಂದು ಮಾತ ಬಂದಿದ ಪಾಡುಗು ಬರವು ಉಂದಾಪುಂಡು. ರಾಷ್ಟ್ರಭಕ್ತಿ ಪ್ರೇಮ ಐತಿ ನೀಡಿದ ಅವರ ನಾಗಸಕಿ ಎಲ್ಯ ನಗರ ಪೇರಲಕ್ಕದುಂtere ಸಾಧ್ಯ ಆಂಡಂದು ಪಂಡಿನ ಗಣೇಶ್ ಕಾರ್ಣಿಕ್ ಸೇನೆಡು ಒಂಜಿ ಬುಡ್ದು ಬೊಕ್ಕ ಮಾತೆಟ್ಲ ಜಾತಿಕೆ ಎನ್ವೇರು. ಸ್ವಾತಂತ್ರ್ಯ ತಿಕ್ಕದು 78 ವರ್ಷಡು ನಮ್ಮ ಕರ್ತವ್ಯದ ಬಗೆಟು ಒಂಜಾಂಡಲ ನಡೆತದು ನಾಂದು ಆಲೋಚನೆ ಮಲ್ಪೊಂದು ಪಂಡೇರು. ಯಕ್ಷಗಾನ ಕಲಾವಿದರು ಸಾಹಿತಿ ಕದ್ರ ನವನೀತ ಶೆಟ್ಟಿ ಸ್ವರುಣ್ ರಾಜರ್ನ ಬಗೆಟ್ ನೆಂಪು ಮಲ್ತೊಂದು ಸ್ವರುಣ್ ರಾಜ್ ಏಪಲ ನಮ್ಮೊಟ್ಟು ಗುಲ್ಲೆರಂದು ಅರೆನ ಇಲ್ಲಡು ಪೋದು ತೂಂಡ ಗೊತ್ತಾಪುಂಡು. ಅರೆನ ಅಪ್ಪೆ ಸ್ವರುಣ್ ರಾಜರ್ನ ಕೋಣಿಡು ಆಧ್ಯಾತ್ಮ ರಾಷ್ಟ್ರೀಯ ಚಿಂತನೆದ ಬೂಕುಲು ಚಿತ್ರಲು ಸೇರ್ನಂಚ ಸ್ವರುಣ್ ರಾಜರ್ನ ಮಾತ ನೆಂಪುಲೇನು ಒರಿತೊಂದು ಬೈದೆರು. ಸ್ವರುಣ್ ರಾಜರ್ನ ಅಮ್ಮೆರು ಸುರೇಶ್ ರಾಜ್ ಸಂಸ್ಕಾರ ಭಾರತಿದ ರಾಜಗುರ್ಕಾರಿರಾದು ಸ್ವರುಣ್ ರಾಜರಿಗೆ ಮಾತ ಸಂಸ್ಕಾರಲಿನ್ ಕಲ್ಪಾದಿರೆಂದು ನೆಂಪು ಮಲ್ತೊಂಡೆರು. ಸನಾತನ ನಾಟ್ಯಾಲಯದ ನಿರ್ದೇಶಕರು ವಿದುಷಿ ಗುರು ಶಾರದಾ ಮಣಿಶೇಖರ್ ಒಟ್ಟಿಗಿದ್ದರು. ವಿದುಶ್ರೀ ಶ್ರೀಲತಾ ನಾಗರಾಜ್ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಸಭಾಲಿ ಸುರಿದ ಬೊಕ್ಕ ಭರತನಾಟ್ಯ ನೃತ್ಯ ಕಾರ್ಯಕ್ರಮ ದುಂಬರಿಂಡು. ಸ್ವರುಣ್ ಮಂಗಳೂರಿನಲ್ಲಿ ಅನೇಕ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರಿದ ಹಾಗೆಯೇ ವಯಸ್ಸಲ್ಲಿ ತುಂಬ ಚಿಕ್ಕವನಾದ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದವನು. ಅನಿರೀಕ್ಷಿತವಾಗಿ ತುಂಬ ಸಣ್ಣ ವಯಸ್ಸಿನಲ್ಲೇ ಇನ್ನೂ ಅನೇಕ ಕನಸುಗಳನ್ನು ಕಾಣ್ತಿರುವಂಥ ಸಂದರ್ಭದಲ್ಲಿ ನಮ್ಮನ್ನು ಬಿಟ್ಟು ಅಗಲಿ ಕೇವಲ ಒಂದು ಸ್ಮರಣೆಯಾಗಿ ಉಳಿದಿದ್ದಾನೆ. ಹಾಗೆ ಅವನ್ನ ಅತ್ಯಂತ ಪ್ರೀತಿಯಿಂದ ನೆನಪು ಮಾಡಿಕೊಳ್ತಾ ರಾಷ್ಟ್ರಧರ್ಮದ ಬಗ್ಗೆ ಮಾತಾಡಬೇಕು ಹೇಳಿದಾಗ ಎರಡು ಶಬ್ದ, ರಾಷ್ಟ್ರ ಮತ್ತು ರಾಷ್ಟ್ರಧರ್ಮ. SLC ಪರೀಕ್ಷೆ ಬರೀತಿ, ಆಮೇಲೆ ಏನು ಮಾಡ್ತೀವಿ? PUC ಮಾಡ್ತೇನೆ. ಆಯಿತು, PUC ಆದಮೇಲೆ ಏನು ಮಾಡ್ತೀವಿ? ಡಿಗ್ರಿ ಮಾಡ್ತೇನೆ. ಆಮೇಲೆ ಏನು ಮಾಡ್ತೀವಿ? ಸರ್ ಮತ್ತೇನು ಮಾಡೋದು ಸರ್? ಒಂದು ಕೆಲಸ. ಏನು ಕೆಲಸ? ಒಂದು ಒಳ್ಳೆಯ ಕೆಲಸ. ಏನು ಒಳ್ಳೆಯ ಕೆಲಸ ಅಂತ ಹೇಳಿದರೆ ಕೈ ತುಂಬ ಹಣ ಅಥವಾ ಸಂಪಾದನೆ ಇರುವಂಥ ಕೆಲಸ. ನನ್ನ ವಿಷಯ ಒಂದು 90% ವಿದ್ಯಾರ್ಥಿಗಳನ್ನು ನೀವು ಇವತ್ತು ಕೇಳಿದರೂ ಕೂಡ ಇದನ್ನು ಮೀರಿ ಆಲೋಚನೆ ಮಾಡೋದಿಲ್ಲ. ಹಾಗಾದರೆ ಎಲ್ಲಿ ತಪ್ಪಿದ್ದೀವಿ ನಾವು? ಹೆತ್ತವರಾಗಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ವ್ಯಕ್ತಿತ್ವದಲ್ಲಿ ಆತನ ಬದುಕಿನ ಒಂದು ಭವ್ಯವಾದ ಉದ್ದೇಶವನ್ನು ಕೇವಲ ಒಂದು ಭೌತಿಕ ಜಗತ್ತಿಗೆ ಸೀಮಿತವಾಗಿ ಎಲ್ಲವೂ ಕೇವಲ ಹಣ ಸಂಪಾದನೆಗೆ ಮಾತ್ರ ಹೇಳುವುದಾದರೆ ಹೊಟ್ಟೆಪಾಡಿಗಾಗಿ ಶಿಕ್ಷಣ ಅಂತ ಆಗುತ್ತೆ. ಸ್ವರುಣ್ ನಮ್ಮ ಜೊತೆಯಲ್ಲೇ ಇದ್ದಾರೆ. ನಿನ್ನೆ ಸ್ವರುಣ್ ಅವರ ಮನೆಗೆ ಹೋಗಿದ್ದೆವು ಶೇಖರಣ್ಣನ ಜೊತೆಯಲ್ಲಿ. ಹೋಗುವಾಗಲೇ ಶೇಖರಣ್ಣ ಹೇಳಿದರು, ನಿನಗೆ ಆ ಮನೆಯನ್ನು ಪ್ರವೇಶ ಮಾಡುವಾಗಲೇ ಸ್ವರುಣ್ನ ದರ್ಶನ ಆಗ್ತದೆ ಅಂತ. ಅಲ್ಲಿ ಒಂದು ಕೊಠಡಿ, ಆ ಕೊಠಡಿಯಲ್ಲಿ ಒಬ್ಬ ವ್ಯಕ್ತಿ ವಾಸ್ತವ್ಯ ಮಾಡುವ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲ ಆ ಸ್ವರಣ್ಣ ಬೆಡ್ರೂಮಲ್ಲಿ ನಮಗೆ ಕಾಣ್ತಾ ಇತ್ತು. ನೀವು ಹೇಳಿದ ರಾಷ್ಟ್ರ ಧರ್ಮದ ವಿಚಾರ, ಅಲ್ಲಿ ಒಂದು ಸಣ್ಣ ಲೈಬ್ರರಿ ಇದೆ. ಅದರಲ್ಲಿರುವ ಹೆಚ್ಚಿನ ಪುಸ್ತಕಗಳು ಆಧ್ಯಾತ್ಮದ ಮತ್ತು ರಾಷ್ಟ್ರೀಯ ಚಿಂತನೆ ಇರುವಂತಹ ಪುಸ್ತಕಗಳ ಲೈಬ್ರರಿ ಆ ತರುಣನ ಆ ಕೊಠಡಿಯಲ್ಲಿ ನಾನು ಕಂಡೆ. ಈ ಎಲ್ಲ ಚಿತ್ರಗಳನ್ನು ಅಲ್ಲಿ ಕಂಡಾಗ ಸ್ವರುಣ್ ನಮ್ಮ ಜೊತೆಯಲ್ಲೇ ಇದ್ದಾನೆ ಇನ್ನು ಎನ್ನುವ ಭಾವ ಕೇವಲ ಅವರ ಮನೆಯವರಿಗೆ ಮಾತ್ರ ಅಲ್ಲ, ನಮಗೂ ಬರ್ತದೆ. ಭರತನಾಟ್ಯವನ್ನು ಬಹಳ ಪ್ರೀತಿಸುತ್ತಿದ್ದಂತಹ ಹುಡುಗ, ಎಲ್ಲ ವಿಭಾಗದಲ್ಲಿ ಇದ್ದ, ಎಲ್ಲ ವಯಸ್ಸಿನವರ ಜೊತೆಯಲ್ಲಿ ಅವ ಸೇರಿಕೊಳ್ತಾ ಇದ್ದ. ಕುಡ್ಲ ಸೇರ್ನಂಚ ಕರಾವಳಿ ಕ್ರಿಕೆಟ್ ಪಂತಗು ಮೇದು ಕೊರ್ಪುನ ಉದ್ದೇಶಡು ಕೋಸ್ಟಲ್ ಕಿಂಗ್ಸ್ ಮಂಗಳೂರು ಪಂಪಿನ ಕೂಟ ಸುರು ಮಲ್ತದಿತ್ತದು. ಆಯ್ತರ ಕುಡ್ಲಡು ಕೂಟದ ಪದ ಬೊಕ್ಕ ಜರ್ಸಿ ಬುಡುಗಡೆ ಮಲ್ತದಿರು.
ಕುಡ್ಲ ಸೇರಿನಂಚ ಕರಾವಳಿಡು ಕ್ರಿಕೆಟ್ ಪಂತಗು ಮೇದು ಕೊರ್ಪನ ಉದ್ದೇಶುಡು ಕರ್ನಾಟಕ ಕ್ರಿಕೆಟ್ ಸಂಸ್ಥೆದ ಸಂಯೋಜನೆಡು ಕೋಸ್ಟಲ್ ಕಿಂಗ್ಸ್ ಮಂಗಳೂರು ಪಂಪನ ಕೂಟ ಸುರು ಮಲ್ತದಿತ್ತದು. ಜೂನ್ 26 ಮೈಸೂರು ಸುರುವಾದ ಜುಲೈ 12 ಬೆಂಗಳೂರು ಗ್ರ್ಯಾಂಡ್ ಫಿನಾಲೆದೊಟ್ಟುಗು ಮುಗಿತಲಾಯಿರಪ್ಪುನ ಮಹಾರಾಜ ಟ್ರಾಫಿ ಕ್ರಿಕೆಟ್ ಪಂತುಡು ಈ ಕೂಟ ಗೊಬ್ಬೆರೆ ಉಂಡು. ಕುಡ್ಲಡ್ ಐತರ ಬಿನ್ನೀರಿನ ಒಟ್ಟು ಸೇರಿಕೆಡು ಕೋಸ್ಟಲ್ ಕಿಂಗ್ಸ್ ಮಂಗಳೂರು ಕೂಟದ ಪದಬುಕ ಜರ್ಸಿ ಬಿಡುಗಡೆ ಕಾರ್ಯಕ್ರಮ ನಡೆತುಂಡು. ಮಾನ್ಯತಾ ಡೆವಲಪರ್ಸ್ ನಿರ್ದೇಶಕಿಯರು ವಿನೋದ್ ನಾಯ್ಡು ಕೋಸ್ಟಲ್ ಕಿಂಗ್ಸ್ ಕುಡ್ಲದ ಯಜಮಾನರಾದುಲ್ಲೆರು. ವಿನೋದ್ ನಾಯ್ಡು ಪಾತಿರ್ದು ಕರಾವಳಿಡು ತೀರ್ಥ ಮಟ್ಟುಡೆ ಕ್ರಿಕೆಟ್ಗೆ ಪ್ರೋತ್ಸಾಹ ಕೊರ್ದು ಬುಳೆಪಾವನವು ಉಂದೆತ ಉದ್ದೇಶ. ಕೂಟೋಡು ಎಡ್ಡೆಡ್ಡೆ ಗೊಬ್ಬು ದಕಲು ಉಲ್ಲೆರು. ಗೊಬ್ಬು ದಕಲಿನ ಏಲ ಮೀತೊರ್ತಿಗೆ ನಡಪಾದನೆಂದು ಪಂಡಿರು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆದ ಕುಡ್ಲ ವಲಯದ ಗುರುಕಾರ್ಯರು ಡಾಕ್ಟರ್ ಶ್ರೀಕಾಂತ್ ರೈ ಪಾತಿರ್ದು ಕುಡ್ಲ ವಲಯಗೂ ದಕ್ಷಿಣ ಕನ್ನಡ, ಒಡಿಪು, ಕೊಡಗು ಜಿಲ್ಲೆಯಲ್ಲೂ ಸೇರುಂಡು. ಕುಡ್ಲಾಡಿ ಎಡ್ಡೆ ಗೊಬ್ಬು ದಕಲು ಉಲ್ಲೇರು. ಕೋಸ್ಟಲ್ ಕಿಂಗ್ಸ್ ಕೂಟಗೂ ಕರುಣ್ ನಾಯರ್ ಕ್ಯಾಪ್ಟನ್ ಆದಿತ್ತದು. ಶ್ರೇಯಸ್ ಗೋಪಾಲ್ ವೈಸ್ ಕ್ಯಾಪ್ಟನ್ ಆದುಲ್ಲೆರೆಂದು ಪಂಡೇರು. ನಟೇರು ಪೆಶೆಟ್ಟಿ ಈ ಕೂಟದ ಪದ್ರಾಡನೆ ಸದಸ್ಯ ಆದಿತ್ತದು. ಆರು ಪಾತಿರ್ದು ತನಕ ಈ ಕೂಟೋಡು ಅವಕಾಶ ಕೊರ್ನಿಕ್ ಮೆಚ್ಚುಗೆ ತೆರಿಪಾವೆ. ಕುಡ್ಲಾಡಿ ಕ್ರಿಕೆಟ್ ಗೊಬ್ಬು ದಕಲು ಅಭಿಮಾನಿಲು ಇತ್ತದು. ಅಕ್ಲಿಗ್ ಈ ಕೂಟೋಡ್ದು ಬೇರಿಸಾಯ ತಿಕ್ಕೆರೆ ಉಂಡು. ಈ ಸರ್ತಿ ಕುಡ್ಲ ಗೆಂದುಂಡು. ಕಪ್ಪು ನಮ್ಮವೆಂದು ಆವಡಿಂದ ಆರು ಪಂಡೇರು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆದ ಸದಸ್ಯರಾಯನ ಅವಿನಾಶ್ ವೈದ್ಯ ಬೊಕ ಮಧುಕರ್, ಕ್ಯಾಪ್ಟನ್ ಕರುಣ್ ನಾಯರ್, ವೈಸ್ ಕ್ಯಾಪ್ಟನ್ ಶ್ರೇಯಸ್ ಗೋಪಾಲ್ ಕಾರ್ಯಕ್ರಮಟಿದ್ದರು. Vision for this team is pretty clear. KCA under the direction of Mr. Venkatesh Prasad. Our vision is to promote grassroots level cricket in this region. We are new owners. We've had very less time to participate in this season, and my team I think has done a pretty good job to where we are today. We've completed our auctions. We've had one of the best teams for this season. We have our star players here joining us as well today. And as Mr. Srikanth Rai has requested, we will definitely, the Coastal Kings Mangalore is not just for Maharaja Trophy for the moment, but we will make sure we are in touch with grassroots level cricketers here in this region of Mangalore and coastal Karnataka. This part of the zone that comes under the KSA, we have 3 districts, Udupi, Mangalore and Kodagu. So your coverage area is huge, and I hope you come up to our expectations in covering this particular tournament. Not only, but cricket in general needs a lot more help from you guys. I don't have much to say. The only thing is that since I am the chairman of Mangalore Zone, it's my sincere request from our part to say that the indulgence of the community as such in Mangalore is much more, as we have exceptionally high talented people. We have a history of being athletes, so athletics is very much a part of any game that takes us forward. And there was a request, since Coastal Kings is our franchisee from this year onwards. But I'm happy that ನಮ್ಮ 12th man position ನಮ್ಮ ವಿನೋದ್ ನಾಯ್ಡು ಸರ್ ಕೊಟ್ಟಿದ್ದಾರೆ. ನಾನು ಅಂದ್ಕೊಂಡೆ 12th ಮ್ಯಾನ್ ಅಂತ ಬಂದಾಗ ನಾನು ಯಾರಾದರೂ ಇಂಜೂರ್ಡ್ ಆದರೆ ಹೋಗ್ಬೋದು, ಟೀಮ್ಗೆ ಆಡ್ಬೋದು, ಹಿಂಗೆಲ್ಲ ಏನೋ ಸ್ಪೆಷಲ್ ಆಗಿ ನಾವು ಮಹಾರಾಜ ಟ್ರಾಫಿ ಮಾಡಿದ್ದಾರೆ ಅಂತ. ಬಟ್ ನೋ ಅದು ಸುಮ್ಮನೆ ನಾನು ಒಳಗಡೆ ಫನ್ ಮಾಡ್ತಾ ಇರ್ಬೋದು ಅಂತ ಆ ಒಂದು ID ಕಾರ್ಡ್ ಅಷ್ಟೇ ಕೊಡೋದು, ನನಗೆ ಗ್ರೌಂಡ್ಗೆ ಹೋಗೋಂಗಿಲ್ಲ. ಬಟ್ ಎನಿವೇಸ್ ವಿನೋದ್ ನಾಯ್ಡು ಸರ್ಗೆ ಒಂದು ದೊಡ್ಡ ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ ಆಸ್ ಅ 12th ಮ್ಯಾನ್ ಆಫ್ ದ ಟೀಮ್. ಖುಷಿ ಏನು ಅಂದರೆ ನಾನು ಫಸ್ಟ್ ವಿನೋದ್ ಸರ್ ಹತ್ರ ಕೇಳಿದೆ, ನೀವು ಇಷ್ಟೊಂದೆಲ್ಲ ಟೀಮ್ ಇತ್ತು, ನೀವು ಇರೋದು ಬೇರೆ ಬೆಂಗಳೂರಲ್ಲಿ, ಮಂಗಳೂರನ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ನಾನು ಕೇಳಿದೆ. ಸೊ ದ ಆನ್ಸರ್ ಹಿ ಹಸ್ ಗಿವನ್ ಮೀ. ತುಂಬ ಖುಷಿ ಆಯಿತು. ಒಂದೇನು ಅಂದರೆ ಅವ್ರು ಹೇಳ್ತಾರೆ, ನನಗೆ ಮಂಗಳೂರು ಅಂದರೆ ತುಂಬ ಇಷ್ಟ, ಇಲ್ಲಿ ಇರಬೇಕು ಅಂತ ಇದೆ, ಬಟ್ ಬಿಸ್ನೆಸ್ ಪರ್ಪಸ್ಸಿಂದ ನಾನು ಬೆಂಗಳೂರಲ್ಲಿ ಇರ್ತೀನಿ, ಆ್ಯಂಡ್ ಯಾವಾಗೆಲ್ಲ ನನಗೆ ಚೆನ್ನಾಗಿ ಊಟ ಮಾಡಬೇಕು ಅಂತ ಮನಸ್ಸಾಗುತ್ತೆ ಅವಾಗೆಲ್ಲ ಮಂಗಳೂರಿಗೆ ಬರ್ತೀನಿ ಅಂತ. ಸೊ ಆ ಒಂದು ಕನೆಕ್ಷನ್ ಇದೆ. ಅದ್ರ ಜೊತೆಗೆ ಒಂದು ಸೀರಿಯಸ್ ಪಾಯಿಂಟ್ ಹೇಳಿದ್ರು, ಏನು ಅಂತಂದರೆ KL ರಾಹುಲ್ ಅವರು
ಮಂಗಳೂರಿಗರಿಗೆ ಯಾವಾಗಿದ್ರೂ ಕೂಡ ಒಂದು ದೊಡ್ಡ ಇನ್ಸ್ಪಿರೇಷನ್. ಸೊ ಅಂತಹ ಇನ್ನಷ್ಟು KL ರಾಹುಲ್ಗಳು ಬರಬೇಕು ಮಂಗಳೂರಿಂದ, ಒಂದು ಪೊಟೆನ್ಷಿಯಲ್ ಇದೆ, ಅದಕ್ಕೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ ಅಂತ. ಬಿಜೆಪಿ ಕಾರ್ಯಕರ್ತರ ಸ್ವಾರ್ಥದಾಂತಿನ ಸೇವಾ ಮನಸ್ಥ ಕೆಲಸಲಿಡ್ದು ಪ್ರಧಾನಿ ನರೇಂದ್ರ ಮೋದಿ ದೇಶನು ಅಭಿವೃದ್ಧಿದ ಸಾದಿಡು ದುಂಬುಕೊನೆರ ಸಾಧ್ಯ ಆತನೆಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯಂತರ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕುಡ್ಲಡ್ ನಡತಿನ ವಿಕಸಿತ ಭಾರತ ಸಂಕಲ್ಪ ಸಭೆಟ್ ಪಂತಿರು. ಪ್ರಧಾನಿ ನರೇಂದ್ರ ಮೋದಿಯರ್ನ ಸರ್ಕಾರ ಆಡಳಿತಡು 16 ವರ್ಷ ಮುಗಿತಿನ ಲೆಕ್ಕುಡು ಕುಡ್ಲದ ಪಾಲೆಮಾರ್ ಗಾರ್ಡನ್ ಭಾರತೀಯ ಜನತಾ ಪಕ್ಷದ ನಿಲೆಟ್ಟು ವಿಕಸಿತ ಭಾರತ ಸಂಕಲ್ಪ ಸಭೆ ನಡಪಾದಿರು. ರಾಜ್ಯಸಭಾ ಸದಸ್ಯರು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯಂತರ ಬೊಕ್ಕ ಕರ್ನಾಟಕ ರಾಜ್ಯದ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸಭೆಟ್ಟು ಪಾತಿರ್ದು ಭಾರತೀಯ ಜನತಾ ಪಕ್ಷದ ಎಡ್ಡ ಕೆಲಸ ಮಲ್ಪನ ಕಾರ್ಯಕರ್ತರ ಸ್ವಾರ್ಥ ಇಜ್ಜಾಂದಿನ ಸೇವಾ ಮನಸ್ಸದ ಕೆಲಸ ಕಾರ್ಯಲಿಡ್ದಾದ ಪ್ರಧಾನಿ ನರೇಂದ್ರ ಮೋದಿ ಅಭಿವೃದ್ಧಿ ಸಾದಿಡು ದೇಶನು ದುಂಬುಕೊನೆಯರ ಸಾಧ್ಯ ಆತನೆಂದು ಪಂಡಿರು. ದೇಶಡು ಭಯೋತ್ಪಾದಕರಿಗೆ ಉಗ್ರವಾದಿಗಳಿಗೆ ಅವಕಾಶ ಕೊಡ್ತುಜೆ ದೇಶದ ಮಿತ್ತು ಸವಾರಿ ಮಲ್ಪೆರ ಬನ್ನಗಲ ಕೈಕಟ್ಟದು ಕುಲ್ಲಂದೆ ಸರಿಯಾದ ತೆರ್ಗದು ಮುಟ್ಟದುಂಡು ಬುಳಿಚಿಲ್ದ ಭಾರತನು ಅರೆನ ಸಂಕಲ್ಪದಂಚ ಕಟ್ಟದು ಬುಳೆಪಾದಿರಂದು ಪಂಡಿರು. ಪ್ರಧಾನಿ ನರೇಂದ್ರ ಮೋದಿಯರ್ನ 16 ವರ್ಷದ ಸಾಧನೆಲಿನ ಮಾಹಿತಿ ಬುಕ್ಕುನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಿಡುಗಡೆ ಮಲ್ತೇರು. ಶಕ್ತಿದಾಂತಿನಕ್ಲೆಗ್ ಚಕ್ರ ಕುರ್ಸುಲೇನು ಕೊಡುಗೆಯಾದ ಪಟ್ಟಿಯರು ಬೇತೆ ಬೇತೆ ಕ್ಷೇತ್ರಲೆಡು ಸಾಧನೆ ಮಲ್ತಿನಕ್ಲೆಗ್ ಮರ್ಯಾದೆ ಮಲ್ತಿರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿದ ನಿಲಿಟ್ಟು ರಾಧಾ ಮೋಹನ್ ದಾಸರಿಗೆ ಮರ್ಯಾದೆ ಸಂದಾಯ್ತ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸತೀಶ್ ಕುಂಪಲ, ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್, ಜಿಲ್ಲೆದ ಮಾತಾ ಶಾಸಕರು, ದುಂಬುದ ಶಾಸಕರು, ಪದಾಧಿಕಾರಿಗಳು, ಕಾರ್ಯಕರ್ತರು ವಿಕಸಿತ ಭಾರತ ಸಂಕಲ್ಪ ಸಭೆಟ್ಟಿದ್ದರು. इसी कर्नाटक में 2024 के लोकसभा चुनाव में हमको मिल चुका है. जो कर्नाटक की परिस्थिति दिख रही है, जिस प्रकार का भ्रष्टाचार कर्नाटक में है, जैसे कुर्सी के लिए इनके झगड़े चल रहे हैं और जिस प्रकार का ये तुष्टीकरण की राजनीति कर रहे हैं, जो 5 गारंटियों के नाम पर इन्होंने 53,000 करोड़ रुपए हर साल निकाले और इन पैसों को उन्होंने जनता तक पहुंचने भी नहीं दिया. यहाँ तक कि अब ये बेनिफिशियरीज कोर्ट में जा रहे हैं और मुकदमे कर रहे हैं कि भाई हमारे नाम पर पैसा निकाला है तो हमको तो ये पैसा निकाल करके ATM की तरह इन्होंने कांग्रेस के हेड ऑफिस में पहुंचा दिया और पूरे कर्नाटक को उन्होंने खोखला कर दिया. कर्नाटक आज ऋण के भार से दबा हुआ है. देखिए, अपने दल से किसी को निकालना दल को कभी अच्छा नहीं लगता है और हम जब निकालते भी हैं तो यही कहते हैं कि 6 साल के लिए निकाले गए. पिछले 12 वर्षों में जो भारत का अभूतपूर्व विकास हुआ है, चाहे आर्थिक क्षेत्र में, सामाजिक क्षेत्र में, शैक्षणिक क्षेत्र में, आध्यात्मिक क्षेत्र में और अंतर्राष्ट्रीय जगत में, जो भारत का स्थान माननीय प्रधानमंत्री के पहले था और जो अब है, उसमें एक क्रांतिकारी परिवर्तन हुआ है. 2014 के पहले देश की अर्थव्यवस्था 1.9 ट्रिलियन डॉलर्स की थी और हम दुनिया के 5 सबसे कमजोर फ्रेजाइल देशों के एक देश का नाम माना जाता था. आज हम दुनिया के प्रमुख देश में से एक हैं. हमारी अर्थव्यवस्था 4.1 ट्रिलियन डॉलर तक पहुंच चुकी है. हमसे ऊपर जो 2-3 देश हैं, उनकी अर्थव्यवस्था और हमारी अर्थव्यवस्था में बहुत अंतर नहीं रह गया है. ಬರವು ಶಾಪಾಯರಬಲ್ಲಿ ಪ್ರಾಯದ ಕಾಲುಡು ಜೋಕುಲ ಅಪ್ಪೆಮ್ಮನ್ನು ತೂಪಿನ ಕರ್ತವ್ಯನು ಮರಪೆರಬಲ್ಲಿಂದು ಬಂಟೆರ್ನಯ್ಯಾನೆ ನಾಡವೀರನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಪಂತೆರು. ಸುರತ್ಕಲ್ ಬಂಟೆರ್ನ ಸಂಘದ 26ನೇ ವರ್ಷದ ಮೆಚ್ಚುಗೆ ಸಂದಾವನ ಲೇಸನು ಉದಿಪನ ಮಲ್ತದ ಅರ್ಪಾತೆರೆಯರು.
ಬಂಟೆರ್ನ ಸಂಘ ಸುರತ್ಕಲ್ದ ಮೆಚ್ಚುಗೆ ಸಂದವನ ಸಾಯ ಕೈ ಬೊಕ್ಕ ಬರವು ಕಲ್ಪರೆ ಪಣವು ಪಟ್ಟುನ ಕಾರ್ಯಕ್ರಮ ಆಯ್ತಾರ ಸುರತ್ಕಲ್ ಬಂಟೆರ್ನ ಭವನೋಡು ನಡೆತಂಡು ಸಭಾ ಲೇಸಿಡ್ದು ದುಂಬತ್ತ ಸಂಘಗೂ ಸೇರ್ನ ಬೇತೆ ಬೇತೆ ಗ್ರಾಮುಲಿನ ಸದಸ್ಯರಿಗೂ ನಲಿಕೆ ಪಂತ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಾಯಿರು ಸಭಾ ಲೇಸಿಡು ಸಂಘದ ಪ್ರಧಾನ ಕಾರ್ಯಂತರು ಲೀಲಾಧರ ಶೆಟ್ಟಿ ಎದ್ಕೊಂದು ಪಾತಿರ್ದು 26ನೇ ವರ್ಷದ ಮಹಾಸಭೆಯನ್ನು ಕಾಂಡೆ ನಡಪಾದ ಈ ಸಂಘ ಸಾರತೋರ್ಮನುತ್ತ ಸೊನ್ಪತ್ತ ಆಜೆಟು ಶುರುವಾತಂಡು 19 ಗ್ರಾಮುಲು ಈ ಸಂಘಗೂ ಇತ್ತದ 3,600 ಜನ ಸದಸ್ಯರುಳ್ಳೇರು ಈ ಸರ್ತಿ 3 ಲಕ್ಷ ರೂಪಾಯಿ ವಿದ್ಯಾರ್ಥಿ ಪಣವು ಸಾಯ ಕೋರೊಂದುಲ್ಲ ಅಂತ ಪಂಡೇರು ಸುರತ್ಕಲ್ ಬಂಟೆರ್ನ ಸಂಘದ ಗುರುಕಾರ್ಯರು ಜಗನ್ನಾಥ ಶೆಟ್ಟಿ ಬಾಳ ಗುರುಕಾರ್ಮಿಡ ಬಂಟೆರ್ನ ಯಾನೆ ನಾಡವೀರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರಿ ಮಾಲಾಡಿ ಲೇಸನ್ನು ಉದಿಪನ ಮಲ್ತಿರು ಲೇಸುಡು ಪಾಲ್ದೆತ್ತುನ್ನ ಬಿನ್ನೆರು ಸುರುಕು ವಿಕಲಚೇತನರಿಗೂ ಸಹಾಯ ಪಣವನ್ನು ಪಟ್ಟಿಯರು ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿಯರಿಗೂ ತಮ್ಮನದ ಮರ್ಯಾದೆ ಮಲ್ತೆರು ಮಾಲಾಡಿ ಪಾತಿರ್ದು ಸುರತ್ಕಲ್ ಬಂಟೆರ್ನ ಸಂಘ ಬೇತೆ ಆತು ಮಾತೃ ಸಂಘ ಬೇತೆ ಆತು ಏಪಲ ಒಂಜಾದಿಪ್ಪುಂಡು ಸಮಾಜದ ಜೋಕ್ಲೆಗ್ ಬರವು ತಿಕ್ಕೊಡುಂದು ಹಿರಿಯಕ್ಕಲು ಕಷ್ಟ ಬತ್ತದ ಸಂಘ ಕಟ್ಟದೇರು ಅಂಡ ಇತ್ತೆ ಬರವು ಶಾಪ ಆಪುನಂಚ ಆಯರಬಲ್ಲಿ ಪ್ರಾಯದ ಕಾಲುಡು ಜೋಕುಲು ಅಪ್ಪೆಮ್ಮನು ತೂಪನ ಕರ್ತವ್ಯನು ಮರಪೆರೆ ಬಲ್ಲಿಂದ ಪಂಡೇರು ಬರವು ಕಲ್ಪನ ಬಿರ್ಸೆರೆಗೂ ಸಹಾಯ ಪಣವು ಪಟ್ಟಿಯರು ಮಾನ್ಯ ಶೆಟ್ಟಿ ಅಕ್ಷರ್ ಜೆ ಶೆಟ್ಟಿ ಬಾಳ ಸೇರ್ನಂಚ ಶೈಕ್ಷಣಿಕ ಸಾಧಕರಿಗೆ ತಮ್ಮನದ ಮರ್ಯಾದೆ ಮಲ್ತೇರು ಮಲ್ಲಬಿನ್ನೇರು ಬೊಂಬಾಯಿ ಬಂಟೆರ್ನ ಸಂಘದ ಗುರುಕಾರ್ಯರು ಪ್ರವೀಣ್ ಭೋಜಶೆಟ್ಟಿ ಪಾತೆರ್ದು ಅಪ್ಪೆ ಸ್ಥಾನುಡು ಮಾತೃ ಸಂಘ ಒಪ್ಪುನಂಚನೆ ಬೊಂಬಾಯಿ ಮಾತೃ ಸಂಘ ನಿಲಮ್ಮೆರ್ನ ಸ್ಥಾನುಡು ಉಂಡು ಸಂಘಲಿಡು ಗುರುಕಾರ್ಯರಾದ ಪೋಯಿನಕುಲು ಬೊಕ್ಕ ಬರ್ಪುನೆ ಕಮ್ಮಿ ಅಂಚಿನವ್ಲು ಸುರತ್ಕಲ್ ಬಂಟೆರ್ನ ಸಂಘದ ಮಾತಾ ಗುರುಕಾರ್ಯರ್ಲ ಸಂಗೋಡು ಇತ್ತೆಲ ಎಡ್ಡೆ ಕಾರ್ಯಡುಲ್ಲಿರಂದು ಮೆಚ್ಚುಗೆ ತೆರಿಪಾಯಿರು ಮಲ್ಲಬಿನ್ನೇರು ದುಂಬದ ಕರ್ನಾಲ್ ನಿಟ್ಟೆಗುತ್ತು ಶರತ್ ಭಂಡಾರಿ ಪಾತಿರ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಬೊಕ್ಕ ಬರವುಗು ಸಹಾಯ ಕೊರ್ಪನ ನಿಕ್ಲಿನ ಕಾರ್ಯಕ್ರಮಗೂ ವರ್ಷಲ 1 ಲಕ್ಷ ರೂಪಾಯಿ ಕೊರ್ಪೆ ಸಹಾಯ ಕೊರ್ಪನವು ಹೆಚ್ಚ ಮಾರ್ಕ್ ದಿತ್ತಿನಕ್ಲೆಗೆ ಆದುಂಡು ಅಂಡ ಹೆಚ್ಚ ಮಾರ್ಕ್ ಹಿಡಿದು ಒಂತೆ ಕಮ್ಮಿ ದಿತ್ತಿನಕ್ಲೆಗ್ಲ ಸಹಾಯ ಕೊರ್ಪನ ಚಾವುಡುಂದು ಪಂಡಿರು ನನ್ನೂರಿ ಮಲ್ಲಬಿನ್ನೆ ಪಡುಬಿದ್ರೆ ಬಂಟೆರ್ನ ಸಂಘದ ಗುರುಕಾರ್ಯರು ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಪಾತಿರ್ದು ಸಂಘಗೂ ಎಡ್ಡೆಪ್ಪು ಬಯಕಿಯರು ಜಗನ್ನಾಥ್ ಶೆಟ್ಟಿ ಬಾಳ ಗುರುಕಾರ್ಯದ ಪಾತ್ರ ಪಂಡದು ಈ ಕಾರ್ಯಕ್ರಮಗೂ ಬೋಡಾದ ಪ್ರಧಾನ ಕಾರ್ಯಂತರು ಪಣವು ಗುರುಕಾರ್ಯರು 1.5 ತಿಂಗಳು ದಿಂಚ ಕೆಲಸ ಮಲ್ತದೇರು ಒತ್ತು ಗುರುಕಾರ್ಯರು ಪುಣೆತೇರು ಒಬ್ಬ ಗ್ರಾಮದ ಕೂಟ ಪಂತೋಡು ಪಾಲ್ದೆ ತಂದುಂಡು ಮಾತ್ರೆಗ್ಲ ಸೋಲ್ಮೆ ಸಂದಾವೆಂದ ಪಂಡೇರು ಸಂಘದ ದುಂಬದ ಗುರುಕಾರ್ಯರಾಯ್ನ ಎಂ ದೇವಾನಂದ ಶೆಟ್ಟಿ ಲೋಕಯ್ಯ ಶೆಟ್ಟಿ ಮುಂಚೂರು ಒತ್ತು ಗುರುಕಾರ್ಯರು ಪ್ರವೀಣ್ ಬಿ ಶೆಟ್ಟಿ ಪಣವು ಗುರುಕಾರ್ಯರು ರತ್ನಾಕರ್ ಶೆಟ್ಟಿ ಪೊಂಜೂಲಿನ ಘಟಕದ ಗುರುಕಾರ್ದಿ ಸರೋಜ ತಾರನಾಥ್ ಶೆಟ್ಟಿ ಜೊತೆ ಕಾರ್ಯಂತರು ಮೀರಾವಾಣಿ ಶೆಟ್ಟಿ ಸಂಘಟನಾ ಕಾರ್ಯಂತರು ಪುಷ್ಪರಾಜ್ ಶೆಟ್ಟಿ ಸಾಂಸ್ಕೃತಿಕ ಕಾರ್ಯಂತರು ದೇವೇಂದ್ರ ಕೆ ಶೆಟ್ಟಿ ಗೊಬ್ಬದ ಕಾರ್ಯಂತರು ಪುಷ್ಪರಾಜ್ ಶೆಟ್ಟಿ ಮಧ್ಯ ಲೇಸಡು ಪಾಲ್ದೆ ತೊಂಡಿರು ಮನುಷ್ಯ ತನ್ನ ಬೇನೆ ನಂಗೆ ಗೊತ್ತಾಣಿಂದ ಅಂಡವು ಮನುಷ್ಯ ಅದು ಉಲ್ಲೆಂದು ಲೆಕ್ಕ ಅಂಡ ಬೊಕ್ಕರಿಯನ ಬೇನೆ ಗೊತ್ತಾಣಿಂದ ಆಯನ ಮಾನವತ್ವ ಉಂಡೊಂದು ಲೆಕ್ಕ ಅಂಚಾದು ಪುನಃ ಈ ನಮ್ಮ ಸಂಘ ಇನಿ ಭಿನ್ನ ಸಾಮರ್ಥ್ಯ ಬೊಕ್ಕ ವಿಕಲಚೇತನರಿಗಳು ಒಂಜಿ ಡಿಸ್ಟ್ರಿಬ್ಯೂಷನ್ ಅಮೌಂಟ್ ಮಲ್ತಿನಂತೂದು ಅಗಲ್ನ ಬಂಗಲ ಎಂಕಲ ಬಂಗ ಅಂತ ಪನ್ ತೆರೀದು ಅಗಲೇ ಒಂದು ಕೊರ್ನ ಬೊಕ್ಕಾತ ಖುಷಿ ಬೊಕ್ಕ ಸಂಘ ಸಂಸ್ಥೆ ಮೇಯ್ನ್ ನಮ್ಮ ಈ ಕರಾವಳಿ ಇದಕ್ಕೆ ಪ್ರದೇಶಡು ಸುರತ್ಕಲ್ ಬನ್ ಸಂಘ ಒಂಜಿ ವಿಶಿಷ್ಟ ಸ್ಥಾನ ಪಂಡ್ರೆ ಹೆಂಗೆ ಬಯಕುವೆ ದೇವನ್ನಾಗ ಪ್ರತಿ ಒಂಜಿ ಹೊರ ಬೊಂಬಾಯಿಗೆ ಬೈದಾರೆ ನಿಗಲು 150 ಕಲ್ಚರಲ್ ಟೀಮ್ ಪೊತಂ ಬೈದಾರು ಐಟ್ಲ ನಿಗಲು ಫಸ್ಟ್ ಪ್ರೈಸ್ ಹಾಕಿದ್ರಿಂದ ಹೆಂಗೆ ಪಂಡ್ರೆ ಖುಷಿ ಆಗೊಂದುಂಡು ಸುರತ್ಕಲ್ ಬನ್ ಸಂಘ ಬೇತೆತ್ತು ಮಾತೃ ಸಂಘ ಬೇತೆತ್ತು ಒಂಜವು ರಡ್ಲ ಆನಿರ್ದು ಇನಿ ಮುಟ್ಟಲ ಒಂಜಿ ಆದು ಉಂಡು ನಾನು ಒಂಜಿ ಆದು ಒಪ್ಪುಂಡು ವಿಕಲ ಚೇತನ ಗುರುತು ಮಲ್ತೊಂದು ಕೊರ್ಪಿನ ಅಕ್ಲೆ ಸಹಾಯದ ಅಗತ್ಯ ಉಂಡು ನಮ್ಮ ಮಾತಿಗೆ ರಡ್ಡು ಬರ್ತುಡ ಮೂಜಿ ಬರ್ತುಡ ಪೊರ್ಲುದು ಉಂಡೊಂದು ನಮ್ಮ ಎಡ್ಡೆ ಅಂಗಿ ಪಾಡೊಂದು ಅಕ್ಲೆ ಎಂಕುಲ್ ದಾದ ಮಲ್ಪೋಡು ಎಂಕುಲ್ ಓಡೆ ಪೋಡುಂದು ಗೊತ್ತುಜ್ಜಂದಿನ ಅಕ್ಲೆ ಸಹಾಯ ಮಲ್ಪುಣೆನೆ ನಿಜವಾಯಿನ ಧರ್ಮ ಅವೇ ನಿಜವಾಯಿನ ದೇವರೇ ಮಲ್ಪುಣ ಪೂಜೆ ಅಂಚಿನ ಅಶಕ್ತರಿಗೆ ಸೇವೆ ಮಲ್ಪುಣ ಕೆಲಸವನ್ನು ಮಲ್ತೊಂದುಲ್ಲೇರು ಜನಕುಲ್ ಮೆಚ್ಚಿನ ಕಾರ್ಯಕ್ರಮ ನಿಕ್ಕುಲ್ ಮಲ್ತೊಂದುಲ್ಲಾರು ಈ ಕಾರ್ಯಕ್ರಮ ಮಲ್ತೊಂದು ಪುಣಟ್ಟಿಗೆ ಕೊಡೊಂಜಿ ಪೊರ್ಲುದ ಬಿಲ್ಡಿಂಗ್ ಕಟ್ಟೋಡು ಪನ್ಪಿನ ಯೋಜನೆ ಎಲ್ಲ ಉಂಡು ಆ ಯೋಜನೆ ಖಂಡಿತ ಪೂರ್ತಿ ಆಪುನು ಇದು ಯಾನ್ ಸುರತ್ಕಲ್ ಬಂಟು ಸಂಘ ಯಾನ ಒಂಜಿ ಬಂಟು ಸಂಘದ ಅಧ್ಯಕ್ಷೆ ಪಡುಬಿದ್ರಿ ಬಂಟು ಸಂಘದ ಅಂಡ ಎಂಕ್ ತೋಜುಂಡು ಈ ಸುರತ್ಕಲ್ ಬಂಟು ಸಂಘ ಈ ಬಂಟು ಸಂಘಲಿಗೆ ಮಾತೆರೆಗಳ ಆದರ್ಶವಾದಂಚಿನ ಬಂಟು ಸಂಘ ಅಂದು ಯಾನ್ ಈ ಸಂದರ್ಭ ಪಂಡ್ರೆ ಭಾರಿ ಸಂತೋಷ ಪಡುವೆ
ವಿಶೇಷ ನಮ್ಮ ಸುರತ್ಕಲ್ ಬಂಡ್ ಸಂಘದ ದಾದ ಬಂದಾಗ ಬೇತೆ ಸಮಾಜದ ಜೋಕುಲಿಗೆ ಮಾತ ವಿದ್ಯಾರ್ಥಿ ವೇತನ ಕೊರ್ಪಿನ ಮೂಲಕ ಬಂಟ್ರ ಸಂಘ ಒಂಜಿ ಮೇಲ್ಪಂಕ್ತಿಯನ್ನು ಪಾಡ್ದು ಕೊಡ್ತು ನನ್ನ ಬಂದ್ರೆ ಯಾನ್ ಸಂತೋಷ ಪಡೊಂದು ಒರ್ಮ ಗ್ರಾಮದಲ್ಲಿ ತಂಡ ತರ್ಪಾದು ಇನಿ ಮಲ್ಲ ಸಂಖ್ಯೆಡು ಮುಲ್ಪ ಜನಕ್ಕಳು ಸೇರಾವಲಕ ಬಂದಿರು ಇಡೀ ಸಮಸ್ತ ನಮ್ಮ ಸಮಾಜ ಬಾಂಧವರಿಗೆ ಕೃತಜ್ಞತೆ ಪಡೊಂದು ಇನ್ನೊಂಜಿ ಮಹಾಸಭೆ ಈತ ಪೊರ್ಲಾವಳಂದ ಲೆಕ್ಕ ಅಧ್ಯಕ್ಷರ ಹತ್ರ ಕಾರ್ಯದರ್ಶಿ ಕಾರಣತ್ತು ಸಮಸ್ತ ಮಾತಿರಲ್ಲ ಮಾಜಿ ಅಧ್ಯಕ್ಷರುಗಳು ಮಾಜಿ ಕಾರ್ಯದರ್ಶಿಗಳು ಹಿರಿಯರು ಅಂಚನೆ ಕಾರ್ಯಕಾರಿ ಸದಸ್ಯರು ಪದಾಧಿಕಾರಿಗಳು ಮಾತಿರಲ್ಲ ಕೆಲಸ ಮಾಡಿದ್ದಾರೆ ಐಟು ಮುಖ್ಯವಾದ ಯಾನು ಅಡ್ಜಂತ ಪುದಾರಿನ ಪನೋಡಾಪುಡು ಪ್ರಧಾನ ಕಾರ್ಯದರ್ಶಿ ಲೀಲಾರ ಶೆಟ್ಟರು ಓಷಾರು ಒಂಜರೆ ತಿಂಗಳು ನುಂಚಿ ಮುಲ್ಪ ಬತ್ತದು ಒಕ್ಕ ಅಂಚನೆ ಕೋಶಾಧಿಕಾರಿ ರತ್ನಾಕರ್ ಶೆಟ್ಟ ಆರು ಈಗಿನ ಬೆಲೆ ಉಂಡು ಆರವಿನ ಬಾರಿ ಪೊರ್ಲುಡು ಮಲ್ತದು ನಮ್ಮ ಇವಂಜಿ ತಂಡದೊಟ್ಟಿಗೆ ಇತ್ತದು ಕರೆನ ಒಂಜಿ ವರ್ಷೋಡು ಏನು ಅಧ್ಯಕ್ಷ ಅದು ಕೆಲಸ ಮಲ್ಪೊಡ್ಡ ಅಕಲ್ನ ಒಂಜಿ ಕೊಡ್ತಿನ ಸಲಹೆ ಅದಪ್ಪು ಮಸ್ತ್ ಪ್ರಯೋಜನ ಪಡ್ದು ಈ ಸಂದರ್ಭ ನಿಗಲಿಗೆ ಕೃತಜ್ಞತೆ ಪಂಪೆ ಮಾನಸಿಕ ಸಿಕ್ಕದಕ್ಲಿನ ಮರ್ದು ಬೊಕ್ಕ ಆರೈಕೆ ಬಾರಿ ಕಷ್ಟ ಐಕ್ ತಾಳ್ಮೆ ಬೋಡುಂಡು ಮಾಹೆ ಕುಡ್ಲಾ ಕ್ಯಾಂಪಸ್ದ ಜತೆ ಕುಲಪತಿ ಡಾಕ್ಟರ್ ದಿಲೀಪ್ ಜಿ ನಾಯಕ್ ಪಂತೆರ್ ಅತ್ತವರ ಕೆಎಂಸಿ ಸಭಾಂಗಣಡು ಸೈಕ್ಯಾಟ್ರಿ ಇನ್ಸೈಟ್ 2026 ಪನ್ಪನ ಕಾರ್ಯಕ್ರಮ ಉದ್ದೀಪನ ಮಲ್ತದ ಅರ್ಪಾತೆರಿಯರು ಕುಡ್ಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿದ ಮನೋವೈದ್ಯಕೀಯ ವಿಭಾಗದ ನಿಲೇಟು ಸೈಕ್ಯಾಟ್ರಿ ಇನ್ಸೈಟ್ 2026 ಕಾರ್ಯಕ್ರಮ ಅತ್ತವರದ ಕೆಎಂಸಿ ಸಭಾಂಗಣಡು ನಡೆತಂಡ ದೈಕ ನೀರು ಮೈತದ ಮಲ್ಲ ಬಿನ್ನೆರು ಮಾಹೆ ಕುಡ್ಲಾ ಕ್ಯಾಂಪಸ್ದ ಜತೆ ಕುಲಪತಿ ಡಾಕ್ಟರ್ ದಿಲೀಪ್ ಜಿ ನಾಯಕ್ ಕಾರ್ಯಕ್ರಮ ಉದ್ದೀಪನ ಮಲ್ತೆರು ಡಾಕ್ಟರ್ ದಿಲೀಪ್ ಜಿ ನಾಯಕ್ ಪಾತಿರ್ದ ಮಾನಸಿಕ ಸೀಕದಕ್ಲಿನ ಮರ್ದು ಬೊಕ ಆರೈಕೆ ಬಾರಿ ಕಷ್ಟದವು ಆದಿತದ ಐಕ ಬಾರಿ ತಾಳ್ಮೆ ಬೊಕ ಪೊರ್ತು ಅವಕಾಶ ಬೋಡಾಪಡು ಈ ಬಗೆಟ್ ತೆರೆಯುನೆರೆ ಬೊಕ ಇತ್ತದ ಮಟ್ಟದ ಮರ್ದ ವಿಧಾನುಲಿನ ಬಗೆಟು ಮಾಹಿತಿ ತೊನೆರೆ ಇಂಚಿನ ಕಾರ್ಯಗಾರ ಸಾಯ ಆಪಣೊಂದು ಪಂಡಿರು ಕುಡ್ಲಾ ಕೆಎಂಸಿದ ಡೀನ್ ಡಾಕ್ಟರ್ ಬಿ ಉನ್ನಿಕೃಷ್ಣನ್ ಮರ್ಯಾದೆ ಬಿನ್ನೆರಾದಿತ್ತೆರು ಅತ್ತವರ ಕೆಎಂಸಿ ಆಸ್ಪತ್ರೆದ ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಚಕ್ರಪಾಣಿ ಎಂ ಗುರುಕಾರ್ಮೆ ವಹಿಸಿದಿತ್ತೆರು ಕಾರ್ಯಕ್ರಮದ ಎದುಕೊನ್ನ ಸಮಿತಿದ ಗುರುಕಾರ್ಯರು ಡಾಕ್ಟರ್ ಅನಿಲ್ ಕುಮಾರ್ ಜತೆ ಗುರುಕಾರ್ಯರು ಡಾಕ್ಟರ್ ಕೇಶವ ಪೈ ಸಂಘಟನಾ ಕಾರ್ಯಂತೆರು ಡಾಕ್ಟರ್ ರಕ್ಷಿತಾ ಸತೀಶ್ ಕಾರ್ಯಕ್ರಮ ಟಿತ್ತೆರು government dental schools. I went all around with the permission of Dr. Ranjan Pai, and then I saw what was happening there about OSCE, OSPI. I learned it, and we also introduced it in the medical program also that time, and we had modified it. OSCE started in 75. It's not that it's something new, and 85, about 50 countries started practicing it. But everyone has got its own way of doing OSCE. There are modifications. I always give an example of gobi manchurian. It's not there in Manchurian China, but we have gobi manchurian. It's a hybrid version dish which we have created here. So something like that has happened about OSCE. And when we devised our whole dental school, we kept an entire wing for doing OSCE. It's both for medical and dental. That's the time I came to know about stations, performance stations, how many times. The only thing that we'll be discussing all the merits of this. ಜೋಕ್ಲಾಟಿಗಿಡೆ ಯೋಗನು ಕಲ್ತದ ಅಭ್ಯಾಸ ಮಲ್ತಂಡ ಪಾಕ ಸೀಕಲಿನ ದೂರದಿ ಒಲಿಂದು ಕುಡ್ಲದ ವೆನ್ಲಾಕ್ ಜಿಲ್ಲಾಸ್ಪತ್ರೆದ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಪಂತೆರ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆದಲ್ಲಿ ಕೊಡು ಕುಡ್ಲದ ಕದ್ರಾ ಪದೌಡು ಜೋಕ್ಲೆಗ್ ಧರ್ಮದ ಯೋಗ ಶಿಬಿರ ಉದ್ದೀಪನ ಕಾರ್ಯಕ್ರಮಟ್ಟು ಅರ್ಪಾತೆರಿಯರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ವಿಭಾಗ ಬೊಕ್ಕ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆದ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಜತೆ ಸೇರಿಗೆಡು ಪತಾಂಜಲಿ ಯೋಗ ಸಮಿತಿ ಬೊಕ್ಕ ಭಾರತ್ ಸ್ವಾಭಿಮಾನ್ ಟ್ರಸ್ಟ್ದ ಜಿಲ್ಲಾ ಗುರುಕಾರ್ಯರು ಯೋಗ ಗುರು ಜಗದೀಶ್ ಶೆಟ್ಟಿ ವಿಜಯ್ ದುಂಬಾಳ್ತೆಡು ಜೋಕ್ಲೆಗ್ ಧರ್ಮದ ಯೋಗ ಶಿಬಿರ ಕುಡ್ಲ ಕದ್ರ ಪದೌದ ಪರಿಶಿಷ್ಟ ವರ್ಗಲಿನ ಕಲ್ಯಾಣ ಇಲಾಖೆ ವಾಲ್ಮೀಕಿ ಆಶ್ರಯ ಶಾಲೆಡ್ ನಡೆತಂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆದಲ್ಲಿ ಕೊಡು ನಡಪಾಯಿನ ಯೋಗ ಶಿಬಿರನು ದಕ್ಷಿಣ ಕನ್ನಡ ಜಿಲ್ಲಾ
ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಪುಷ್ಪರಾಜ ಬಿಎನ್ ಉದೀಪನ ಮಲ್ತದ ಎಡ್ಡೆಪು ಬಯಕೇರು ವೆಲ್ಲಾಕ್ ಜಿಲ್ಲಾಸ್ಪತ್ರೆದ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಪಾತಿರ್ದು ಯೋಗನು ಜೋಕ್ಲಾಟಿಗಿಡೆ ಕಲ್ತದ ಅಭ್ಯಾಸ ಮಲ್ತಂಡ ಪಾಕ ಸೀಕಲೇನು ದೂರ ದೀವಲಿ ಸೀಕಗ ವಿರೋಧ ಮಲ್ಪನ ಶಕ್ತಿನ ಹೆಚ್ಚ ಮಲ್ಪೆರೆ ಯೋಗ ಬಾರಿ ಪರಿಣಾಮ ಬೀರೋಣೊಂದು ಪಂಡೇರು ಜೊತೆ ಟೀಚರ್ ಭಾರತಿ ಶೆಟ್ಟಿ ಶಾಲೆದ ವಾರ್ಡನ್ ಸರಸ್ವತಿ ಮುಖ್ಯ ಟೀಚರ್ ಬೊಕ್ಕ ಬರೋ ಕಲ್ಪನಕಲು ಕಾರ್ಯಕ್ರಮ ಇತ್ತಿರು. ಸ್ವಲ್ಪ ಕೆಳಗೆ ಹೊರಟೆ ಇದು ಮಂಡುಕಾಸ. ಈಗ ಸ್ವಲ್ಪ ಉತ್ಸಾಹ ಮಾಡ್ತಾ ಹಿಂದೆ 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 ಅಲ್ಲೇ ಒಂದು ಅಲ್ಲೇ ಎರಡು ಅಲ್ಲೇ ಮೂರು ಒಪ್ಪಾಗೆ ಸೊಂಟದಲ್ಲಿದ್ದಂತಹ ಬೊಜ್ಜು ಕರಗುತ್ತೆ, ಬೆನ್ನು ನೋವಿಗೆ ಬಹಳ ಪೂರಕ ಆಗುತ್ತೆ. ಬೆನ್ನು ನೋವು ಕೆಳಗೆ ಅಂಗೈ ಮುಂದಕ್ಕೆ ಹಾಗೆ ಒಂದು ಹಾಗೆ ಎರಡು 5 ಬಾರಿ ಉಸಿರಾಟ ಮಾಡಿ. 1 2 3 ಒಂದು ದೀರ್ಘ ಉಸಿರಾಟ ಎಲ್ಲರೂ 2 ಮೇಲ್ ನೋಡಿ 3 4 1 2 3 4 5 ಎರಡನೇ ಬಾರಿ 1 ಬಾರಿ ಜೋರಾಗಿ. ಕಲಿಕೆಯ ದೃಷ್ಟಿಯಿಂದ ಯೋಗದಲ್ಲಿ ಬಹಳ ಒಳ್ಳೆಯ ಅಂಶ ಅಂದರೆ ನಮ್ಮ ಆರೋಗ್ಯ ಸರಿ ಇರಬೇಕು. ಆರೋಗ್ಯ ಅದು ನಮ್ಮ ಸಂಪತ್ತು. ಆರೋಗ್ಯದಲ್ಲಿ ಯಾವುದೆಲ್ಲ ಆರೋಗ್ಯ ಬರ್ತದೆ? 2 ಮುಖ್ಯ ಆರೋಗ್ಯ. ಯಾವುದೆಲ್ಲ? ಒಂದು ದೈಹಿಕ ಆರೋಗ್ಯ ಅಲ್ವಾ, ಎರಡನೆಯದು ಯಾವುದು? ಮಾನಸಿಕ ಆರೋಗ್ಯ. ಇದು 2 ಸರಿಯಾಗಿದ್ದರೆ ನಮ್ಮ ಕೆಲಸ ಭಾಳ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓದುವುದು, ಬರೆಯುವುದು, ಕೇಳುವುದು ಎಲ್ಲವೂ ಸಹ, ಈ ಭಾಷಣ ಮಾಡುವುದು ಮತ್ತು ಯೋಗ ಮಾಡುವುದು ಸಹ ಎಲ್ಲ ಸರಿಯಾಗ್ತದೆ. ಆರೋಗ್ಯನೇ ಸರಿ ಇಲ್ಲ ಇದ್ದರೆ ಕೈಕಾಲು ಆಚೆ ಈಚೆ ಆಗೋದಿಲ್ಲ, ಮತ್ತು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲ ಸಮಸ್ಯೆಗಳು ಇರ್ತವೆ. ಅದರ ಜೊತೆಗೆ ನಮ್ಮ ಉಸಿರಾಟ ಅದು ಸರಿಯಾಗಿತ್ತು. ಎರಡನೆಯದು ದೇಹದ ರಕ್ತ ಪರಿಚಲನೆ ಸರಿಯಾಗಿದ್ದರೆ ಬಹುತೇಕ ಕಾಯಿಲೆಗಳು ನಮ್ಮಿಂದ ದೂರ ಇವೆ. ಆದ್ದರಿಂದ ಇದು 2ಕ್ಕೆ ಪೂರಕವಾಗಿ ಯೋಗಾಭ್ಯಾಸ ನಮ್ಮ ಜೊತೆ ಇದ್ದರೆ ಬಹಳ ಒಳ್ಳೆಯದು. ಇವತ್ತು ನಮ್ಮ ಸೈನ್ಸ್ ಟೆಕ್ನಾಲಜಿ ಬಹಳಷ್ಟು ಮುಂದುವರೆದಿದೆ ಅಲ್ವಾ. ಇವನ್ ಮೆಡಿಕಲ್ ಅಲ್ಲಿ ಕೂಡ ಈ ರೋಬೋಟಿಕ್ ಸರ್ಜರಿ, ನೀವು ಅಮೆರಿಕಲ್ಲಿ ಕೂತ್ಕೊಂಡು ನಾವು ಇಂಡಿಯಾದಲ್ಲಿ ಆಪರೇಷನ್ ಮಾಡ್ಬೋದು ಅಲ್ವಾ. ಸ್ಪೇಸ್ ಟೆಕ್ನಾಲಜಿ, ನಾವು ಚಂದ್ರಯಾನ ಕೂಡ ಹೋಗಿ ಬಂದಿದ್ದೇವೆ. ಬಹಳಷ್ಟು ನಾವು ಮುಂದುವರಿದಿದ್ದೇವೆ. ಆದ್ರೆ ನಮ್ಮಲ್ಲಿರುವಂತಹ ಏನು ಸ್ಟ್ರೆಸ್, ಒತ್ತಡ ಇರ್ಬೋದು, ಅಥವಾ ಮಕ್ಕಳ ವಿಷಯಕ್ಕೆ ಬಂದ್ರೆ ನಿಮಗೆ ಮುಖ್ಯವಾಗಿ ಏನ್ ಬೇಕು? ಈಗ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ ಬೇಕಲ್ವಾ. ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ ಬೇಕಾದ್ರೆ ನೀವೇನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು. ಕರೆಕ್ಟಾ? ಚೆನ್ನಾಗಿ ಓದ್ಬೇಕಾದ್ರೆ ಓದಿದ್ದು ಟೀಚರ್ ಹೇಳ್ಕೊಡ್ತಾರೆ ಕ್ಲಾಸಲ್ಲಿ, ಓದಿದ್ದು ನೆನಪಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಮೆಮೊರಿ ಪವರ್ ಅದು ಇಂಪಾರ್ಟೆಂಟ್ ಅಲ್ಲ. ಈಗ ಟೀಚರ್ ಹೇಳ್ಕೊಂಡ ತಕ್ಷಣ ಮರ್ತೋದ್ರೆ ಏನು ಯೂಸ್? ಕರೆಕ್ಟಾ? ನೆನಪಲ್ಲಿ ಇಟ್ಕೊಳ್ಬೇಕು. ಮತ್ತೆ ಟೀಚರ್ ನಿಮಗೆ ಪಾಠ ಮಾಡುವಾಗ ಅರ್ಥ ಆಗಬೇಕು. ಅದಕ್ಕೆ ಗ್ರಾಸ್ಪಿಂಗ್ ಪವರ್ ಅಂತ ಹೇಳ್ತಾರೆ, ಅದು ಬೇಕು. ಇವತ್ತು ನಮ್ಮ ಮೆಡಿಕಲ್ ಎಷ್ಟು ಇಂಪ್ರೂವ್ಮೆಂಟ್ ಆದ್ರೂ ಕೂಡ ನಮ್ಮ ನೆನಪಿನ ಶಕ್ತಿ ವೃದ್ಧಿ ಮಾಡಲಿಕ್ಕೆ ಯಾವುದೇ ಮೆಡಿಸಿನ್ ಇಲ್ಲ. ಸಪೋರ್ಟ್ ಮಾಡಬಹುದಷ್ಟು ಬಿಟ್ಟರೆ ಅಥವಾ ನಿಮ್ಮ ಗ್ರಾಸ್ಪಿಂಗ್ ಪವರ್ ಇಂಪ್ರೂವ್ ಮಾಡುವಂಥದ್ದು ಯಾವುದೇ ರೀತಿಯಾದಂತಹ ನಮ್ಮಲ್ಲಿ ಔಷಧಿಗಳಿಲ್ಲ. ನೆನಪಿನ ಶಕ್ತಿಯಾಗಿ ಗ್ರಾಸ್ಪಿಂಗ್ ಪವರ್ ಆಗಲಿ ಎಲ್ಲ ಆಗಬೇಕಾದ್ರೆ ಕೇವಲ ಯೋಗದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಇವತ್ತು ಎಡ್ಡೆ ಸಮಾಜ ಕಟ್ಟನವಲು ನಮ್ಮ ಮತ ಒಟ್ಟಾದ ಕೆಲಸ ಮಲ್ಪುಗಾಂದ್ ಕಾಂಗ್ರೆಸ್ ಯುವ ನಾಯಕಿ ನಾಯತಾಲಿ ಪಂತೆರು ಕುಡ್ಲ ಕೂಳೂರು ಪರಪಾದೆ ಶಾಲೆಡು ಶಕ್ತಿ ಫ್ರೆಂಡ್ಸ್ ಆಕಾಶ ಭವನದ ನಿಲಿಟ್ಟು ನಡತಿನ ಶಾಲೆ ಬ್ಯಾಗ್ ಪಟ್ಟುನ ಕಾರ್ಯಕ್ರಮ ಆರಪಾತಿರಿಯರು.
ಕುಡ್ಲದ ಕೂಳೂರು ಪರಪಾದ್ಯದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಡು ಶಕ್ತಿ ಫ್ರೆಂಡ್ಸ್ ಆಕಾಶ ಭವನದ ನಿಲಿಟ್ಟು ಶಾಲೆ ಜೋಕ್ಲಿಗೆ ಬ್ಯಾಗ್ ಪಟ್ಟಣ ಕಾರ್ಯಕ್ರಮ ನಡೆತಂಡು തുടർ പൊത്താದ ಕಾರ್ಯಕ್ರಮ ಉದಿಪನ ಮಲ್ತದ ಶಾಲಾ ಜೋಕ್ಲಿಗೆ ಬ್ಯಾಗ್ ಪಟ್ಟಿಯರು ಕಾಂಗ್ರೆಸ್ ಯುವ ನಾಯಕಿ ನಾಯಿ ತಾಲಿ ಪಾತಿರ್ದ ಎಡ್ಡ ಸಮಾಜ ಕಟ್ಟುನವಲು ನಮ್ಮ ಮಾತ ಒಟ್ಟಾದ ಕೆಲಸ ಮಲ್ಪುಗ ಪೊಡಿ ಜೋಕ್ಲಿನ ಈ ಕಾರ್ಯಕ್ರಮಟ್ಟು ಪಾಲ್ದಿತ್ತುನ್ನ ಭಾಗ್ಯ ತನಕ ತಿಕ್ಕದನಂದು ಪಂಡಿರು ದುಂಬುದ ಮಹಾನಗರ ಪಾಲಿಕೆ ಸದಸ್ಯರು ದೀಪಕ್ ಪೂಜಾರಿ ಪಾತಿರ್ದು ಸಂಸ್ಥೆನ ಬುಳಪಾವು ನೀಡಿದು ಸಮಾಜಗೂ ಬೋಡೈನ ಕಾರ್ಯಕ್ರಮ ದಿವನ್ನ ಮುಖ್ಯ ಶಕ್ತಿ ಫ್ರೆಂಡ್ಸ್ ಜೋಕ್ಲಿಗೆ ಬ್ಯಾಗ್ ಪಟ್ಟನವು ಎಡ್ಡೆ ಕಾರ್ಯ ಅಂದ್ ಪಂಡಿರು ಬಿರುವೇರು ಕುಡ್ಲ ಸಂಘಟನೆ ದಾತ ಪಕ್ಕೆರು ಉದಯ ಪೂಜಾರಿ ಶಕ್ತಿ ಫ್ರೆಂಡ್ಸ್ ಗುರುಕಾರಿ ರೋಹಿತ್ ಶರಣ್ ಗಾಯತ್ರಿ ರಾವ್ ಪ್ರಮೀಳಾ ಈಶ್ವರ್ ಕಾರ್ಯಕ್ರಮ ಇತ್ತಿರು. ಶಕ್ತಿ ಫ್ರೆಂಡ್ಸ್ನವರು ಮಾಡುವಂಥ ಕೆಲಸ ಈಗಾಗಲೇ ನಮ್ಮ ನಿರೂಪಕರು ಹೇಳಿದರು, ಬುಕ್ಸ್ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಸಿಗ್ತದೆ ಅಂತ. ಆದರೆ ಇವತ್ತು ಶಕ್ತಿ ಫ್ರೆಂಡ್ಸ್ನವರು ಬ್ಯಾಗ್ ಕೊಟ್ಟಿದ್ದಾರೆ, ಅದರ ಕ್ವಾಲಿಟಿ ನೋಡುವಾಗ ಗೊತ್ತಾಗ್ತದೆ. ಯಾವುದೋ ಒಂದು ಹೋಲ್ಸೇಲ್ ಆಗಿ ಒಂದು ತಂದು ಕೊಟ್ಟಂತಹ ಬ್ಯಾಗ್ ಅಲ್ಲ, ಒಂದು ಉತ್ತಮ ಕ್ವಾಲಿಟಿಯ ಒಂದು ಗುಣಮಟ್ಟದ ಬ್ಯಾಗ್ ಅನ್ನು ಮಕ್ಕಳಿಗೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಅದಲ್ಲದೆ ಅವರ ಬೇರೆ ಬೇರೆ ಕಾರ್ಯಕ್ರಮ, ಒಂದು ಸಹೋದರಿಗೆ ಆಸರೆ ಆಗುವಂತ, ಒಂದು ಯಾರು ಇಲ್ಲದ ಸಹೋದರಿಗೆ ನಾನು ಸಹೋದರ ಎಂಬ ನಿಟ್ಟಿನಲ್ಲಿ ನಾವು ನಿಲ್ತೇವೆ ಎಂಬ ನಿಟ್ಟಿನಲ್ಲಿ ಅವರು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸಾಮಾಜಿಕವಾಗಿ ನೀವು ಇಡುವಂತ ಇಂತಹ ಕೆಲಸ ಇದು ಯಾವತ್ತು ದೇವರು ಮೆಚ್ಚುವಂತ ಕೆಲಸ. ಈಗ ಇಲ್ಲಿ ಪುಟಾಣಿ ಮಕ್ಕಳಿದ್ದಾರೆ, ಈ ಮಕ್ಕಳು ಅಂತ ಹೇಳಿದ್ರೆ ಮಕ್ಕಳ ಮನಸ್ಸು ಅಂತ ಹೇಳಿದ್ರೆ ದೇವರ ಮನಸ್ಸು ಅಂತ ಹೇಳಿದ್ರೆ, ದೇವರಿಗೆ ಎಲ್ಲರೂ ಒಂದೇ, ದೇವರಿಗೆ ಎಲ್ಲರೂ ಒಂದೇ. ಅವನು ಕಪ್ಪು ಬಿಳಿಯ, ಮೇಲ್ಜಾತಿ ಕೆಳಜಾತಿ, ಶ್ರೀಮಂತ ಬಡವ ಅಂತ ಏನಿಲ್ಲ, ದೇವರಿಗೆ ಎಲ್ಲರೂ ಒಂದೇ, ಎಲ್ಲರಿಗೂ ಒಂದೇ ತರ ಮಾಡ್ತಾರೆ. ಯಾವ ರೀತಿ ಮನಸ್ಸು ದೇವರ ಎಲ್ಲರನ್ನು ಒಂದೇ ರೀತಿ ನೋಡ್ತಾರೆ, ಅದೇ ರೀತಿ ಮಕ್ಕಳ ಮನಸ್ಸು ಕೂಡ ತುಂಬಾ ಮುಗ್ಧ ಮನಸ್ಸಾಗಿರ್ತದೆ. ಅವರಿಗೆ ಅವರ ಆಟ, ಅವರ ಬುಕ್, ಅವರ ಲೋಕದಲ್ಲಿ ಬಿಟ್ಟರೆ ಬೇರೆ ಯಾವುದು ಕೆಟ್ಟದನ್ನು ಯಾರಿಗೂ ಬಯಸುವುದಿಲ್ಲ ಮಕ್ಕಳು. ಅದೇ ರೀತಿ ನಾವು ಕೂಡ ಈ ಸಮಾಜದಲ್ಲಿ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ದೇವರ ಮನಸ್ಸು, ಅದೇ ರೀತಿ ಮಕ್ಕಳ ಮನಸ್ಸಿನಾಗಿ ನಾವೆಲ್ಲರೂ ಒಂದೇ ಎಂಬ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಒಂದು ಸಂಸ್ಥೆಯನ್ನು ಹುಟ್ಟಿ ಅದನ್ನು ಬೆಳೆಸುವುದು ಮುಖ್ಯವಲ್ಲ, ಅದರಿಂದ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುವುದು ಅದು ಮುಖ್ಯ. ಇವತ್ತು ಶಕ್ತಿ ಫ್ರೆಂಡ್ಸ್ನವರು ಇವತ್ತು ಈ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಹಾಯಧನ ನೀಡುವ ನಿಟ್ಟಿನಲ್ಲಿ ಆ ಬ್ಯಾಗ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಿಜವಾಗಿಯೂ ಒಂದು ಶ್ಲಾಘನೀಯ ವಿಷಯ. ಕಳೆದ ಕೆಲವು ದಿನಗಳಲ್ಲಿ ನಾನು ಇವರನ್ನು ಗಮನಿಸಿದರೆ, ಕಳೆದ ಇವರೊಂದು ಕ್ರಿಕೆಟ್ ಟೂರ್ನಮೆಂಟ್ ಆಯಿತು, ಅಲ್ಲಿ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರಿಗೆ ಸನ್ಮಾನ ಮಾಡಿ ಸಹಾಯಧನ ನೀಡುವಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಯಾವಾಗ ಒಂದು ಸಂಘ ಸಂಸ್ಥೆ ಬೆಳೆದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡಗಿಸ್ತೇವೆ, ಆಗ ಸಮಾಜದಲ್ಲಿ ಒಂದು ಪ್ರೀತಿ, ವಿಶ್ವಾಸ ಮತ್ತು ಸಮಾನತೆ ವಾತಾವರಣ ಉಂಟಾಗ್ತದೆ. ಯಾವಾಗಲೂ ಸಮಾಜದ
ಕೆಟ್ಟ ಕಡೆ ವ್ಯಕ್ತಿಗೂ ಇಂಥ ಸಂಘ ಸಂಸ್ಥೆಗಳಿಂದ ನಮಗೆ ಇವತ್ತು ಇಂಥ ಸಂಘ ಸಂಸ್ಥೆಗಳಿಂದ ಸಹಾಯಧನ ದೊರಕುತ್ತದೆ. ನಮ್ಮ ಈ ಸಮಾಜದಲ್ಲಿ ಪ್ರೀತಿ ಮತ್ತು ಸಹೋದರತೆಯ ಒಂದು ವಾತಾವರಣ ನಿರ್ಮಾಣವಾಗ್ತದೆ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಕೂಡ ನ್ಯಾಯ ನಿರ್ಮಾಣವಾಗ್ತದೆ ಸಿಗ್ತದೆ ಎಂಬ ಒಂದು ವಾತಾವರಣ ನಿರ್ಮಾಣವಾದಾಗ ಆ ಪರಿಸರದ ಅಭಿವೃದ್ಧಿ ಆಗ್ತದೆ ಮತ್ತು ಪ್ರೀತಿ ಮತ್ತು ಸೌಹಾರ್ದತೆ ಬೆಳೆಯುತ್ತದೆ. ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಬೊಕ್ಕ ಸಂಶೋಧನಾ ಸಂಸ್ಥೆ ಬೊಕ್ಕ ಜವಾಹರ್ ಬಾಲ್ ಮಂಚ್ ದಕ್ಷಿಣ ಕನ್ನಡದ ಒಟ್ಟು ಸೇರಿಗೆಡು ಮಜಿ ವೀರಕಂಬದ ಜಿಲ್ಲಾ ಪಂಚಾಯತ್ ಶಾಲೆಡು ವಿಶ್ವ ಪರಿಸರ ದಿನಾಚರಣೆ ವನ ಮಹೋತ್ಸವ ಬೊಕ್ಕ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ನಡಪಾದಿರು. ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಬೊಕ್ಕ ಸಂಶೋಧನಾ ಸಂಸ್ಥೆ ಬೊಕ್ಕ ಜವಾಹರ್ ಬಾಲ್ ಮಂಚ್ ದಕ್ಷಿಣ ಕನ್ನಡದ ಒಟ್ಟು ಸೇರಿಗೆಡು ಮಜಿ ವೀರಕಂಬದ ಜಿಲ್ಲಾ ಪಂಚಾಯತ್ ಶಾಲೆಡು ವಿಶ್ವ ಪರಿಸರ ದಿನಾಚರಣೆ ವನ ಮಹೋತ್ಸವ ಬೊಕ್ಕ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಅಟ್ಟಣೆ ಮಲ್ತದಿತ್ತೆರು. ಸಂಸ್ಕಾರ ಭಾರತದ ಜಿಲ್ಲಾ ಒತ್ತುಗುರು ಕಾರ್ಯರ್ ಅನಿಲ್ ಪಂಡಿತ್ ಕಾರ್ಯಕ್ರಮ ಉದೀಪನ ಮಲ್ತದ ಪಾತಿರ್ದು ನರಮಾಣ್ಯನ ಬೊಡ್ಚಾಂದಿ ಆಸಲಿನ ಪರಿಣಾಮ ಪರಿಸರ ನಾಶ ಹೊಂದಿತದ ಸ್ವಾರ್ಥ ಬದುಕದ ನಮೂನೆ ಹೆಚ್ಚೊಂದುಂಡು. ಪರಿಸರ ರಕ್ಷಣೆದ ತಿಳುವಳಿಕೆ ಜೋಕ್ಲಿಡನೆ ಮೂಡಾವಡು ಇಂಚಿನ ಕಾರ್ಯಕ್ರಮಲಿಡ್ದು ಜೋಕ್ಲಿಗ ಪ್ರಕೃತಿದ ಮಹತ್ವ ತೆರಿಪಾವಣೆಂದು ಪಂಡಿರು. ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಬೊಕ್ಕ ಸಂಶೋಧನಾ ಸಂಸ್ಥೆದ ತಾಪಕಿರು ವಕೀಲರಾಯಿನ ಶೈಲಜಾ ರಾಜೇಶ್ ಪಾತಿರ್ದು ಪ್ರಕೃತಿ ನಾಶುಡ್ದು ಬೇತೆ ಬೇತೆ ನಮೂನೆಡು ಮುನಿಯೊಂದುಂಡು. ಪರಿಸರ ಬರವುಡು ಗೇನ ಒಪ್ಪುನ ಸಮಾಜ ಬೆಳೆಪಾವನವು ನಮ್ಮ ಜವಾಬ್ದಾರಿ ಆದುಂಡು. ಬರವದ ಒಟ್ಟುಗೂ ಎಡ್ಡೆ ಸಂಸ್ಕಾರ ಕೊರಿಯರೆ ಇಂಚಿನ ಕಾರ್ಯಕ್ರಮ ದೀವನವು ಎಡ್ಡೆ ಎಂದು ಪಂಡಿರು. ಸಭಾಲೆ ಸಿಡ್ದು ದುಂಬು ಶಾಲೆದ ಸುತ್ತಮುತ್ತಡು ಫಲವಸ್ತುಲಿನ ದೈಕ್ಲಿನ ನಡೆದು ಐತ ಮಹತ್ವದ ಬಗೆಟ್ ಜೋಕ್ಲಿಗೆ ತಿಳುವಳಿಕೆ ಮೂಡಾಯಿರು. ಸ್ವಚ್ಛ ಬೊಕ್ಕ ಪುರ್ಲದ ಪರಿಸರ ವಿಷಯಡು ಚಿತ್ರಕಲೆ ಬೊಕ್ಕ ಭಾಷಣ ಪಂತೊಲಿನ ದೀದಿತದ ಗಿಂದಿನಕ್ಲಿಗೆ ಇನಾಮ್ಲೇನ ಪಟ್ಟಿಯರು. ವಾತ್ಸಲ್ಯಮಯಿ ಮಹಿಳಾ ಅಭಿವೃದ್ಧಿ ಬೊಕ್ಕ ಸಂಶೋಧನಾ ಸಂಸ್ಥೆದ ಸದಸ್ಯರು ಇಂದಿರಾ, ಶಾಲಾ ನಾಯಕಿ ಮೊಹಮ್ಮದ್ ಹಾರೂನ್ ಫರ್ಹಾನ್ ಬೊಕ್ಕ ಹಿರಿಯ ವಿದ್ಯಾರ್ಥಿನಿ ಲಿಖಿತ ಕಾರ್ಯಕ್ರಮ ಮುಟ್ಟಿದ್ದರು. ಮನುಷ್ಯ ಸ್ವಲ್ಪ ಮೇಲಕ್ಕೆ ಹೋದ ನಂತರ ಆಸೆ ಎಂಬ ಸಂಪಾದನೆ ಹಿಂದೆ ಹೋಗಿ ಹೋಗಿ ಎಲ್ಲವನ್ನು ಸ್ವಾರ್ಥವಾಗಿ ತಗೊಂಡಿದ್ದಾನೆ. ಅದಕ್ಕೋಸ್ಕರ ಇವತ್ತು ಪರಿಸರ ನಾಶ ಆಗ್ತಾ ಉಂಟು. ಈ ಪರಿಸರ ಉಳಿಸಲಿಕ್ಕೆ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಮಕ್ಕಳಿಂದಲೇ ಮಾಡಿಸಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಅದರ ಖಂಡಿತ ಆ ಬೆಲೆ ಗೊತ್ತಿರಲೇಬೇಕು. ಪರಿಸರ ಅನ್ನುವಂಥದ್ದು ನಾವು ಸುತ್ತಮುತ್ತಲಿನ ವಾತಾವರಣದಲ್ಲಿ ಕಾಣುವಂಥದ್ದು ಏನಾಗಿರ್ಬೋದು, ನಮ್ಮನ್ನು ಸೇರಿಸಿ ಏನಾಗಿರ್ಬೋದು, ಮನುಷ್ಯರು, ಪ್ರಾಣಿಗಳು, ಜೀವಿಗಳು, ನಮ್ಮ ಜಗತ್ತಿನಾದ್ಯಂತ ಪರಿಸರದಲ್ಲಿರುವಂಥದ್ದನ್ನು ಒಟ್ಟಾಗಿ ನಾವು ಪರಿಸರ ಅಂತ ಹೇಳ್ತೇವೆ. ಹೌದಾ? ಫಾರೆಸ್ಟ್ ಈಸ್ ವೆರಿ ಬ್ಯೂಟಿಫುಲ್. ಹೌದಾ? ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ನೇಚರ್ ಆಲ್ಸೋ. ಆಮ್ ರೈಟ್? ಇಟ್ ಗಿವ್ಸ್ ಅಸ್ ಏನೆಲ್ಲ ಕೊಡುತ್ತೆ ನಮಗೆ ಪರಿಸರ? ಅರ್ಥ ಆಯ್ತಾ ನಿಮಗೆ? ನಮ್ಮ ಆಸೆಗಳು ಅಲ್ವಾ? ನಮ್ಮ ಆಸೆಗಳು ಮುಗಿಯುವುದಿಲ್ಲ. ಮನುಷ್ಯನ ಆಸೆಗಳು ಇವತ್ತು ಒಂದು ಆಸೆ ನೆರವೇರಿದರೆ ಮತ್ತೊಂದು ಆಸೆಯತ್ತ ನಮ್ಮ ಗಮನ ಹೋಗ್ತದೆ. ಹೌದಾ? ಇವತ್ತೊಂದು ಚಾಕ್ಲೇಟ್ ಸಿಕ್ಕಿದ್ರೆ ನಾಳೆ ಇನ್ನೊಂದು 2, 3, 4 ಸಿಗುತ್ತೆ ಅನ್ನುವ ಆಸೆಗಳು ಅಲ್ವಾ? ಆ ರೀತಿಯ ಆಸೆಯಿಂದ ನಿಮ್ಮ ಹಂತಕ್ಕೆ ಹೇಳೋದಾದ್ರೆ ಆ ರೀತಿಯ ನಾವು ವ್ಯವಸ್ಥೆಯಲ್ಲಿ ಹೇಳ್ಬೋದು. ಎಡೆಗು ಎನಿತಾ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲಿತ್ತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲು.